ಹಾಯ್ ನಮಸ್ತೆ ಎಲ್ಲರಿಗೂ ಕನಿಷ್ಠ ಡಿವಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಈ ವಾರದ ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸರಿನಾ. ಸೊ ಮೀನ್ಸ್ ಫೆಬ್ರವರಿ 9ರಿಂದ ಫೆಬ್ರವರಿ 15ರವರೆಗೆ ನಡೆದಿರತಕ್ಕಂಥ ಎಲ್ಲ ಪ್ರಚಲಿತ ಘಟನೆಗಳ ಟಾಪ್ 100 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸರಿನಾ. ಹಾಗೆ ಈ ಒಂದು ಪ್ರಶ್ನೆಗಳು ಯಾವ್ಯಾವ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋದಾದ್ರೆ ಸೆಂಟ್ರಲ್ ಗೌರ್ಮೆಂಟಿನ ನೀವು SSC ಎಕ್ಸಾಮ್ಗೆ ಆ್ಯಂಡ್ ದೆನ್ RRB ಎಕ್ಸಾಮ್ಗೆ ಆ್ಯಂಡ್ ದೆನ್ ನೆಕ್ಸ್ಟ್ ನೀವು ಸುಪ್ರೀಂ ಕೋರ್ಟ್ ಎಕ್ಸಾಮ್ಗೆ ಮತ್ತು ಈ ಡಿಫೆನ್ಸ್ ಎಕ್ಸಾಮ್ಗೆ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ನಿಮಗೆ ಉಪಯೋಗ ಆಗುತ್ತೆ ಆ್ಯಂಡ್ ದೆನ್ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ಗೆ ಹೇಳೋದಾದರೆ ಸ್ಪೆಷಲಿ KA ಓಕೆ KA ಎಕ್ಸಾಮ್ಗೆ ಈ ಪ್ರಶ್ನೆಗಳೇನಿದೆ ಅಲ್ವಾ ನಿಮಗೆ ಸಿಗ್ತವೆ. ಓಕೆ, ಸೊ ಯಾಕೆಂದರೆ KAದವನು ಸಹ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಪ್ಯಾಟರ್ನಲ್ಲಿ ಕರೆಂಟ್ ಅಫೇರ್ಸ್ ಇವಾಗ ಕೇಳ್ತಾ ಇದ್ದಾನೆ. ಓಕೆ, ಸೊ ಅದಕ್ಕೆ ಸಾಕ್ಷಿ ಲಾಸ್ಟ್ ನಡೆದಿರತಕ್ಕಂತಹ 708 KA ಎಕ್ಸಾಮ್ಸ್. ಓಕೆ, ಸೊ ಮೀನ್ಸ್ ನಿಮಗೆ ಗೊತ್ತಿರುತ್ತೆ ಇದು ಯಾರು ಎಕ್ಸಾಮ್ ಬರೆದಿರ್ತೀರಾ ಅವರಿಗೆ, ಸ್ಟೇಟ್ ಗೌರ್ಮೆಂಟ್ ಆಸ್ಪಿರೆಂಟ್ಸ್ಗೆ. ಓಕೆ, ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಜನವರಿ ಕರೆಂಟ್ ಅಫೇರ್ಸನ್ನು ಸಹ ಮಾಡಿದ್ದೀವಿ. ಯಾರು ಇನ್ನೂ ನೋಡಿಲ್ಲ ಅಲ್ವಾ, ಜನವರಿ ಮಂತಿನ ಕರೆಂಟ್ ಅಫೇರ್ಸ್ ಆಗಿರಲಿ ಆ್ಯಂಡ್ ದೆನ್ ಲಾಸ್ಟ್ ವೀಕ್ಲಿ ಕರೆಂಟ್ ಅಫೇರ್ಸ್ ಆಗಿರಲಿ ಅದನ್ನು ಸಹ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಸಹ ನಿಮಗೆ ನೋಟಿಫಿಕೇಶನ್ ಆ್ಯಂಡ್ ದೆನ್ ಒಂದು ನೋಟಿಸ್ ಏನು ಅಂತಂದರೆ, ಮತ್ತೆ ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ಪ್ರತಿ ಕ್ಲಾಸಲ್ಲಿ ನಿಮಗೆ ಹೇಳ್ತಿದ್ದೀನಿ, ಏನಾದರೂ ನಾನು ಹೇಳೋದು ನಿಮಗೆ ಈ ಕ್ಲಾಸ್ ಏನಾದರೂ ಫಾಸ್ಟಾಗಿ ನಿಮ್ಗೆ ಫೀಲ್ ಆಗ್ತಿತ್ತು ಅಂತಂದರೆ ಯೂಟ್ಯೂಬಲ್ಲಿ ರೈಟ್ ಸೈಡ್ ಟಾಪಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ. ಓಕೆ, ಸೆಟ್ಟಿಂಗ್ ಆಪ್ಷನ್ 3 ಡಾಟ್ಸ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಪೀಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಸ್ಪೀಡ್ ಆಪ್ಷನಲ್ಲಿ ನಾರ್ಮಲ್ ನಿಮಗೆ 1x ಅಲ್ಲಿ ಇರುತ್ತೆ. ನಿಮ್ಗೆ ಏನಾದರೂ ಸ್ಪೀಡ್ ಅನ್ನಿಸ್ತಾ ಇದ್ರೆ ಪ್ಲೀಸ್ 0.9x ಅಲ್ಲಿ ಇಟ್ಕೊಂಡು ಕ್ಲಾಸ್ ಕೇಳಿ. ಓಕೆ, ಮೀನ್ಸ್ 0.9x ಅಲ್ಲಿ ಕ್ಲಾಸ್ ಕೇಳಿದ್ರೆ ನಿಮ್ಗೆ ಏನಾದೇನು ವಾಯ್ಸ್ ಏನು ಇದು ಆಗೋದಿಲ್ಲ, ಖರಾಬ್ ಆಗೋದಿಲ್ಲ ಆ್ಯಂಡ್ ದೆನ್ ನೆಕ್ಸ್ಟ್ ಎಂಥ ಕ್ವಾಲಿಟಿ ಸಹ ಹೋಗೋದಿಲ್ಲ, ನಾರ್ಮಲಾಗೆ ಬರುತ್ತೆ. ಓಕೆ, ಸೊ ಅಷ್ಟು ಚೆನ್ನಾಗಿದೆ. 0.9x ಅಲ್ಲಿ ಇಟ್ಕೊಂಡು ನೀವು ಕ್ಲಾಸ್ ಕೇಳಿ. ಇಲ್ಲ ಸರ್ ಇದು ನಮಗೆ ನಿಧಾನವಾಗಿ ಆಗ್ತಾಯಿದೆ, ನೀವು ಹೇಳೋದೇ ನಿಧಾನವಾಗಿ ಹೇಳ್ತಾ ಇದ್ದೀರಾ ಅಂತಂದ್ರೆ ಏನಿಲ್ಲ, 1.5x ಅಲ್ಲಿ ಸಹ ನೀವು ಕ್ಲಾಸನ್ನು ಕೇಳ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಏನಿದೆ ಮೊದಲ ಪ್ರಶ್ನೆ? 2026ರ ICC ಅಂಡರ್-19 ಪುರುಷರ ಕ್ರಿಕೆಟ್ ವಿಶ್ವಕಪ್ನ 16ನೇ ಆವೃತ್ತಿಯನ್ನು ಯಾವ ದೇಶ ಗೆದ್ದಿದೆ ಅಂತ ಕೇಳಿದ್ದಾನೆ. ಯಾವ ದೇಶ ಗೆದ್ದಿದೆ ಸರ್? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳೋದಾದ್ರೆ ಆಪ್ಷನ್ ಬಿ, ಇಂಡಿಯಾ ಅಂತ ಹೇಳ್ತೀವಿ. ಯಾವ ಒಂದು ದೇಶದ ವಿರುದ್ಧ ಇವರು ಆಡಿ ಗೆದ್ದಿದ್ರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಇತ್ತು. ಸರಿನಾ, ಯಾವುದು? ಈ ಒಂದು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಇತ್ತು. ಈ ಒಂದು ಇಂಡಿಯಾ ಟೀಮು 401 ರನ್ಗಳನ್ನು ಹೊಡೆಯುವ ಮೂಲಕ ಇವರಿಗೆ ಫಾಲೋ ಕೊಟ್ಟರು. ಯಾರಿಗೆ? ಈ ಇಂಗ್ಲೆಂಡ್ ಅವರಿಗೆ. ಸೊ ಇವರು ಎಷ್ಟು ರನ್ ಹೊಡೆದ್ರು? 301 ರನ್ ಹೊಡಿತಾರೆ. ಸರಿ, ನಾವು ಸೊ ಮೀನ್ಸ್ 100 ರನ್ಗಳ ವಿಜಯವನ್ನು ಸಾಧಿಸ್ತಾರೆ ನಮ್ಮ ಭಾರತೀಯ ತಂಡ. ಆ್ಯಂಡ್ ದೆನ್ ಇದೇ ಒಂದು ಫೈನಲಲ್ಲಿ 175 ರನ್ಗಳ ದಾಖಲಿಸುವ ಮೂಲಕ ಅತಿ ಹೆಚ್ಚು ರನ್ಗಳನ್ನು ದಾಖಲಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ವೈಭವ್ ಸೂರ್ಯವಂಶಿ. ಯಾವ ರಾಜ್ಯದ ಹುಡುಗ? ಬಿಹಾರ ರಾಜ್ಯದ ಹುಡುಗ ಅಂತ ಹೇಳ್ತೀವಿ. ಸರ್, ಸೊ ಮೀನ್ಸ್ ಹಿ ಈಸ್ ಕರೆಂಟ್ಲಿ 15 ಇಯರ್ ಏಜ್ಡ್ ಹುಡುಗ. ಓಕೆ, ಸೊ ಮೀನ್ಸ್ 15 ವರ್ಷದ ಹುಡುಗ ಇದ್ದಾರೆ. ಸೊ ಇವ್ರನ್ನ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಏಜ್ ಕೇಳ್ಬೋದು, ಯಾಕೆಂದರೆ ಚಿಕ್ಕ ವಯಸ್ಸಿನವರಾಗಿದ್ದಾರೆ. ಅದೇ ಇನ್ನೊಂದು ರಾಜ್ಯ ಕೇಳ್ಬೋದು, ಯಾಕೆಂದರೆ ಸ್ಪೆಷಲ್ ಟ್ಯಾಲೆಂಟ್ ಇದೆ. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಯಾಕೆ ಕೇಳ್ಬೋದು ಅಂತಂದರೆ ಇವರು ಮ್ಯಾನ್ ಆಫ್ ದ ಟೂರ್ನಮೆಂಟ್. ಓಕೆ, ಮ್ಯಾನ್ ಆಫ್ ದ ಟೂರ್ನಮೆಂಟ್ ಯಾರು ಅಂತ ಕೇಳಿದ್ರೆ ಇದೇ ವೈಭವ್ ಸೂರ್ಯವಂಶಿ. ಆ್ಯಂಡ್ ದೆನ್ ನೆಕ್ಸ್ಟ್ ಮ್ಯಾನ್ ಆಫ್ ದ ಮ್ಯಾಚ್, ಫೈನಲ್ ಮ್ಯಾಚಲ್ಲಿ ಇರುತ್ತಲ್ವ ಅದರಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಅಂತ ಕೇಳಿದ್ರು ಸಹ ಅವಾಗಲೂ ಸಹ ನೀವು ಇವರೇ ಹೇಳಬೇಕಾಗುತ್ತೆ, ಯಾರು? ವೈಭವ್ ಸೂರ್ಯವಂಶಿ ಅಂತ. ಹಾಗಾದರೆ ಸರ್ ನಮ್ಮ ಭಾರತ ತಂಡದ ನಾಯಕ ವೈಭವ್ ಸೂರ್ಯವಂಶಿ ಅವರಾಗಿದ್ರಾ? ಇಲ್ಲ, ಭಾರತದ ತಂಡದ ನಾಯಕ ಆಯುಷ್ ಮಾತ್ರೆ ಅವರಾಗಿದ್ದರು. ಸರ್ನ ಯಾರು? ಈ ಒಂದು ಆಯುಷ್ ಮಾತ್ರೆ ಅವರಾಗಿದ್ದರು. ಸರ್ನ ಇದು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ವೈಭವ್ ಸೂರ್ಯವಂಶಿ ಅವರು IPL ಅಲ್ಲಿ ಯಾವ ಟೀಮಲ್ಲಿ ಇದ್ದಾರೆ ಸರ್? ರಾಜಸ್ಥಾನ್ ರಾಯಲ್ಸ್ಗೆ ಇದ್ದಾರೆ. ಆ್ಯಂಡ್ ದೆನ್ ಆಯುಷ್ ಮಾತ್ರೆ ಅವರು ಯಾವ ಟೀಮಿಗೆ ಇದ್ದಾರೆ? ಇವರು CSKಗೆ ಇದ್ದಾರೆ. ಓಕೆ, ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಹೇಳ್ತೀವಲ್ವಾ ಆ ಟೀಮ್ಗೆ ಇವರು ಇದ್ದಾರೆ. ಓಕೆ, ಆ್ಯಂಡ್ ದೆನ್ ಫೈನಲಲ್ಲಿ ಈ ರನ್ನರ್ ಅಪ್ ಆಗಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳಿದ್ರೆ, ಇಲ್ಲ ಅಂತಂದರೆ ಈ ಸೋತಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳಿದ್ರೆ ಇಂಗ್ಲೆಂಡ್ ಅಂತ ಹೇಳಬೇಕಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇದನ್ನು ಎಷ್ಟನೇ ಬಾರಿಗೆ ಗೆದ್ದಿದೆ ಸರ್ ನಮ್ಮ ಭಾರತ ತಂಡ? ಎಷ್ಟನೇ ಬಾರಿಗೆ ಅಂದರೆ 6ನೇ ಬಾರಿಗೆ ಗೆದ್ದಿದೆ. ಓಕೆ, ಫಸ್ಟ್ ಯಾರ ಒಂದು ನಾಯಕತ್ವದ ಅಡಿಯಲ್ಲಿ ಗೆದ್ದಿದ್ರು ಅಂತ ಕೇಳಿದ್ರೆ ಈ ಮೊಹಮ್ಮದ್ ಕೈಫ್. ಯಾರು? ಈ ಒಂದು ಮೊಹಮ್ಮದ್ ಕೈಫ್ ಅವರ ನಾಯಕತ್ವದ ಅಡಿಯಲ್ಲಿ ಮೊದಲ ಬಾರಿಗೆ ಗೆದ್ದಿದ್ರು. ಓಕೆ, ಆ್ಯಂಡ್ ನೆಕ್ಸ್ಟ್ ಇವಾಗ ರೀಸೆಂಟಾಗಿ ಯಾರ ಒಂದು ನಾಯಕತ್ವದ ಅಡಿಯಲ್ಲಿ ಗೆದ್ದಿದ್ದಾರೆ ಅಂತ ಕೇಳಿದ್ರೆ ಆಯುಷ್ ಮಾತ್ರೆ ಅವರ ನಾಯಕತ್ವದ ಅಡಿಯಲ್ಲಿ ಈ ಒಂದು ಅಂಡರ್-19 ವರ್ಲ್ಡ್ ಕಪ್ಪನ್ನು ಗೆದ್ದಿದ್ದಾರೆ. ಎಷ್ಟನೇ ಆವೃತ್ತಿ ಆಗಿದೆ ಸರ್? 16ನೇ ಆವೃತ್ತಿ ಆಗಿದೆ. ಓಕೆ, ಸೊ ಮೀನ್ಸ್ ಇಲ್ಲಿ ನಿಮಗೆ ಈಸಿಯಾಗಿ ನಂಬರ್ ನೆನ್ಪಿಟ್ಕೊಳ್ಬೋದು ನೋಡಿ, ಅಂಡರ್-19 ಆ್ಯಂಡ್ ದೆನ್ ಇದನ್ನು ಉಲ್ಟಾ ಮಾಡಿ 16 ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಮ್ಮ ಭಾರತ ಎಷ್ಟು ಸಾರಿ ಗೆದ್ದಿದೆ? 6 ಬಾರಿ ಗೆದ್ದಿದೆ. ಓಕೆ, ಮೀನ್ಸ್ ಎಲ್ಲವೂ ಸಹ ನಿಮಗೆ ನೆನ್ಪುಳಿತದಲ್ವಾ? ಓಕೆ, ಆ್ಯಂಡ್ ದೆನ್ ಯಾವ ವರ್ಷ ಗೆದ್ದಿದ್ದಾರೆ? 2026 ಮತ್ತೆ 6. ಓಕೆ, ಮೀನ್ಸ್ ನೆನ್ಪಿಟ್ಕೊಳ್ಳಿ, ನೆನ್ಪುಳಿತದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026ರ ಜಾಗತಿಕ ಅಗ್ನಿಶಾಮಕದ ಸೂಚ್ಯಂಕದ ಪ್ರಕಾರ ಭಾರತವು ವಿಶ್ವದಲ್ಲಿ ಯಾವ ಸ್ಥಾನವನ್ನು ಉಳಿಸಿಕೊಂಡಿದೆ ಅಂತ ಕೇಳಿದ್ದೇನೆ. ಓಕೆ, ಈ ಅಗ್ನಿಶಾಮಕ, ಈ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಎಷ್ಟನೇ ಸ್ಥಾನದಲ್ಲಿದೆ ಸರ್ ಇದು? ಎಷ್ಟನೇ ಸ್ಥಾನದಲ್ಲಿ ಅಂತ ಕೇಳಿದ್ರೆ 4ನೇ ಸ್ಥಾನದಲ್ಲಿದೆ. ಸೊ ಲಾಸ್ಟ್ 15 ಡೇಸ್ ಬ್ಯಾಕ್ ಆರ್ 1 ವೀಕ್ ಬ್ಯಾಕ್ ಏವಿಯೇಷನ್ ಎಕ್ಸಾಮ್ ನಡೆದಿತ್ತಂತೆ. ಸ್ಟೂಡೆಂಟ್ ಹೇಳಿದ್ರು ಅವರಿಗೆ ಈ ಕ್ವಶನ್ ಬಂದಿತ್ತಂತೆ ನೋಡಿ ಎಕ್ಸಾಮಲ್ಲಿ. ಓಕೆ, ಆ್ಯಂಡ್ ದೆನ್ 10 ಕ್ವಶನ್ ಬಂದಿತ್ತಂತೆ ಕರೆಂಟ್ ಅಫೇರ್ಸ್. ಆ್ಯಂಡ್ ದೆನ್ 10 ಕ್ವಶನ್ ಸಹ ನಮ್ಮ ಕ್ಲಾಸಿಂದ ಬಂದಿತ್ತು ಅಂತ ಅವರು ಕಾಲ್ ಮಾಡಿ ಸಹ ತಿಳಿಸಿದ್ರು.
ತಿಳಿಸಿದ್ರು. ಓಕೆ, ಖುಷಿಯನ್ನು ತಿಳಿಸಿದ್ರು. ಸೊ ಹೋಪ್ ಅವ್ರ ಜಾಬ್ ಆಗಲಿ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2047 ವೇಳೆಗೆ ಎಲ್ಲರಿಗೂ ವಿಮೆ ಎಂಬ ದೃಷ್ಟಿಕೋನದ ಅಡಿಯಲ್ಲಿ ಭಾರತದಲ್ಲಿ 100% ವಿಮಾ ರಕ್ಷಣೆಯನ್ನು ಸಾಧಿಸಿದ ಮೊದಲ ಜಿಲ್ಲೆ ಯಾವುದು ಅಂತ ಕೇಳಿದಾನೆ. ಸರ್, ಯಾವ ಜಿಲ್ಲೆ ಸರ್ ಇದು? ಕ್ಲಾಸಲ್ಲಿ ಹೇಳಿದ್ರಲ್ಲ ಯಾವುದು? ಆಳ್ವಾರ್ ಜಿಲ್ಲೆ ಅಲ್ವಾ? ಹೌದು, ಈ ಒಂದು ಆಳ್ವಾರ್ ಜಿಲ್ಲೆ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ ಈ ಒಂದು ಆಳ್ವಾರ್ ಜಿಲ್ಲೆ? ಆಳ್ವಾರ್ ಜಿಲ್ಲೆ ಕಂಡುಬರೋದು ಈ ರಾಜಸ್ಥಾನದಲ್ಲಿ ಅಂತ ಹೇಳ್ತೀವಿ. ಸರ್, ಎಲ್ಲಿ ಅಂತ ಹೇಳ್ತೀವಿ? ಈ ಒಂದು ರಾಜಸ್ಥಾನದಲ್ಲಿ ಇದು ಕಂಡುಬರುತ್ತೆ. ಸೊ ಇದು 100% ವಿಮಾ ರಕ್ಷಣೆಯನ್ನು ಸಾಧಿಸಿರತಕ್ಕಂತಹ ಭಾರತದ ಮೊದಲ ಜಿಲ್ಲೆ ಆಗಿದೆ. ಯಾವ ಜಿಲ್ಲೆ? ಆಳ್ವಾರ್ ಜಿಲ್ಲೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಪೇಪರ್ ಬ್ಯಾಲೆಟ್ ಮತದಾನಕ್ಕೆ ಯಾವ ರಾಜ್ಯದ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಅಂತ ಕೇಳಿದರೆ ಯಾವ ರಾಜ್ಯ ಸರ್ ಅದು? ಯಾವ ರಾಜ್ಯ ಸರ್? ದ್ಯಾಟ್ ಈಸ್ ಕರ್ನಾಟಕ. ಹೌದಾ? ಈ ಒಂದು ಕರ್ನಾಟಕ. ಯಾಕೆ ಅಂತಂದರೆ ಈ ಒಂದು ಕರ್ನಾಟಕದಲ್ಲಿ ಏಪ್ರಿಲ್ ಮೇದಲ್ಲಿ ಹೋಪ್ ಇನ್ನು ಮೇ ಅಲ್ಲಿ ಓಕೆ ಈ ಗ್ರಾಮ ಪಂಚಾಯತ್ ಎಲೆಕ್ಷನ್, ಒಟ್ಟಿನಲ್ಲಿ ಈ ಒಂದು ಪಂಚಾಯತ್ ಎಲೆಕ್ಷನ್ ನಡೀತಾ ಇದ್ದಾವೆ. ಓಕೆ, ಮೀನ್ಸ್ ಈ ಒಂದು ಪಂಚಾಯತ್ ಆಗಿರಲಿ, ತಾಲೂಕು ಪಂಚಾಯತ್ ಆಗಿರಲಿ, ಆ್ಯಂಡ್ ದೆನ್ ಜಿಲ್ಲಾ ಪಂಚಾಯತ್ ಆಗಿರಲಿ, ಈ ಒಂದು ಪಂಚಾಯತ್ ಎಲೆಕ್ಷನ್ ನಡೆಯೋ ಕಾರಣದಿಂದ ಆ ಒಂದು ಪಂಚಾಯತಲ್ಲಿ ಏನು EVM ಮೂಲಕ ಮಾಡ್ತಾರ, EVM ಮೂಲಕ ಮಾಡೋದಿಲ್ಲ. ಸೊ ಯಾವುದರ ಮೂಲಕ ಈ ಒಂದು ಮತದಾನ ನಡೀತದೆ ಅಂತ ಕೇಳಿದ್ರೆ ಈ ಒಂದು ಪೇಪರ್ ಬ್ಯಾಲೆಟ್ ಮತದಾನಕ್ಕೆ ಅವಕಾಶವನ್ನು ನೀಡಿದೆ. ಸರ್, ಸೊ ಇದಕ್ಕೆ ಅನುಮೋದನೆ ನೀಡಿರ್ತಕ್ಕಂತಹ ಸಚಿವ ಸಂಪುಟ ಯಾವುದು ಅಂತ ಕೇಳಿದ್ರೆ ಈ ಒಂದು ರಾಜ್ಯ ಸಚಿವ ಸಂಪುಟ ಅಂತ ಹೇಳ್ತೇವೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ, ಯಾಕೆಂದರೆ EVM ಹ್ಯಾಕ್, ವೋಟ್ ಚೋರ್, ಅದು ಇದು ಅಂತ ಎಲ್ಲ ಸಹ ನಡೀತಿದೆ ಅಲ್ವಾ? ಸೊ ಅದಕ್ಕೆ ಇವರು ಈ ಹಳೆ ಪದ್ಧತಿಗೆ ಬಂದಿದ್ದಾರೆ. ಓಕೆ, ಸೊ ಮೀನ್ಸ್ ಯಾವುದೇ ಹೋದರೂ ಸಹ ಅದು ಹಳೆ ಪದ್ಧತಿಗಳು ಮತ್ತೆ ರಿಟರ್ನ್ ಆಗ್ತಿದ್ದಾವೆ. ಸಿಗ್ನೇಚರ್ ಮಾಡ್ತಿದ್ರು, ಸಿಗ್ನೇಚರ್ ಮಾಡೋರು ಮತ್ತೆ ಬರಲಿಲ್ವಾ ತಮ್ಮ ಇಂಪ್ರೆಷನ್ಗೆ? ಹಾಗೆ ಇದು ಸಹ. ಓಕೆ, ಟೆಕ್ನಾಲಜಿ ಯಾವತ್ತೂ ಸಹ ಮನುಷ್ಯನಿಗೆ ಒಳ್ಳೆಯದಲ್ಲ, ಅದು ಮಾರಕವೇ. ಹೌದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 7, 2026 ದೆಹಲಿ ಪೊಲೀಸರು ಸಾಮಾಜಿಕ ಮಾಧ್ಯಮದಲ್ಲಿ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಛಾಯಾಚಿತ್ರಗಳನ್ನು ಪೋಸ್ಟ್ ಮಾಡುವ ಪಿಡುಗನ್ನು ತಡೆಯಲು ಅಭಿಯಾನವನ್ನು ಪ್ರಾರಂಭಿಸಿದರು. ಯಾವ ಅಭಿಯಾನವನ್ನು ಪ್ರಾರಂಭಿಸಿದರು ಅಂತ ಕೇಳಿದನು? ಯಾವ ಸರ್ ಅದು? ಆಪರೇಷನ್ ಶಸ್ತ್ರ ಅಂತ ಹೇಳ್ತೀವಿ. ಸರ್, ಯಾವುದು? ಈ ಒಂದು ಶಾಸ್ತ್ರ ಅಲ್ಲ, ನಾಟ್ ಶಾಸ್ತ್ರ, ಇಟ್ಸ್ ಶಾಸ್ತ್ರ. ಓಕೆ, ಏನಂತ ಹೇಳ್ತೀವಿ? ಶಸ್ತ್ರ ಅಂತ ಹೇಳ್ತೀವಿ. ಸರ್, ನಾನು ಇದು ನೆನಪಿಟ್ಕೊಳ್ಳಿ, ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ, 2 ದಿನದಲ್ಲಿ ಮತ್ತೆ ಇವರು ಆಪರೇಷನ್ ಶಸ್ತ್ರ 2.0 ಸಹ ಇವರೇ ಸ್ಟಾರ್ಟ್ ಮಾಡಿದರು. ಯಾರು? ಇದೇ ದೆಹಲಿ ಪೊಲೀಸ್. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಏನು ಈ ಲೈಕ್ ಇವಾಗ ಆ ರೀಲ್ಸಲ್ಲೆಲ್ಲ, ಇನ್ಸ್ಟಾ ರೀಲ್ಸಲ್ಲಿ ಅಲ್ಲಿ ಇಲ್ಲಿ ಗನ್ ಹಿಡ್ಕೊಂಡು ಸುಮ್ಮನೆ ಶೋಕಿ ಕೊಡ್ತಿರ್ತಾರೆ, ಗೊತ್ತಾ? ಸೊ ಮೀನ್ಸ್ ಆ ರೀತಿ ಮಾಡಬಾರ್ದು. ಆ್ಯಂಡ್ ದೆನ್ ಕೈಯಲ್ಲಿ ಲಾಂಗ್ ಮಚ್ ಅದೇನು ವೆಪನ್ಸ್ಗಳನ್ನು ಹಿಡ್ಕೊಂಡೆಲ್ಲ ಫೋಟೋ ತೆಗಿತಿರ್ತಾರಲ್ವಾ? ಸೊ ಮೀನ್ಸ್ ಇದನ್ನು ಶೋಕಿ ಮಾಡೋಕ್ಕಿದೆಯಾ ನಿಮಗೆ ಅಂತ ಏನು ಮಾಡಿದ್ದಾರೆ, ಅವ್ರಿಗೆ ಒದ್ದು ಒಳಗೆ ಹಾಕಿದ್ದಾರೆ. ಓಕೆ, ಹೇಗೆ ಒದ್ದು ಒಳಗೆ ಹಾಕಿದ್ದಾರೆ? ಯಾವ ಒಂದು ಯೋಜನೆ ಅಡಿಯಲ್ಲಿ, ಮೀನ್ಸ್ ಯಾವ ಒಂದು ಆಪರೇಷನ್ ಅಡಿಯಲ್ಲಿ ಅಂತ ಕೇಳಿದ್ರೆ ಒಂದು ಆಪರೇಷನ್ ಶಸ್ತ್ರ ಅಂತ ಹೇಳ್ತೇವೆ. ಹೆಸರನ್ನ ಆ ಒಂದು ಶಸ್ತ್ರದ ಅಡಿಯಲ್ಲಿ ಅವರಿಗೆ ಪಕ್ಕ ಶಾಸ್ತ್ರ ಮಾಡಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 6ನೇ ಹಸಿರು ಇಂಧನ ಪ್ರಶಸ್ತಿಗಳಲ್ಲಿ IREDAಗೆ ಯಾವ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಕೇಳ್ತೇನೆ. ಯಾವ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ? ಸೊ ಯಾವ ಪ್ರಶಸ್ತಿ ಅಂದರೆ ಈ ಒಂದು ಬೆಳ್ಳಿ ಪ್ರಶಸ್ತಿ, ಈ ಒಂದು ಸಿಲ್ವರ್ ಅವಾರ್ಡನ್ನು ನೀಡಲಾಗಿದೆ. ಸರ್ನ ಯಾವ ಅವಾರ್ಡ್ ಅಂತ ಕೇಳಿದ್ರೆ ಒಂದು ಸಿಲ್ವರ್ ಅವಾರ್ಡನ್ನು ಹೇಳ್ತೀವಿ. ಯಾರಿಗೆ ಸರ್? ಈ ಒಂದು IREDA ಅವರಿಗೆ. ಸರ್ನ ಯಾವ ಪ್ರಶಸ್ತಿ ಅಂತ ಕೇಳಿದ್ರೆ ಈ ಒಂದು ಹಸಿರು ಇಂಧನ ಪ್ರಶಸ್ತಿಗಳಲ್ಲಿ ಈ ಬೆಳ್ಳಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾರಿಗೆ ಅಂದರೆ ಈ ಒಂದು IREDA ಅವರಿಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2026 ಭಾರತ ಸರ್ಕಾರ, ನಾಗಾಲ್ಯಾಂಡ್ ಸರ್ಕಾರ ಮತ್ತು ಯಾವ ಸಂಸ್ಥೆಯ ನಡುವೆ ದೆಹಲಿಯಲ್ಲಿ ಐತಿಹಾಸಿಕ ತ್ರಿಪಕ್ಷೀಯ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಅಂತ ಕೇಳಿದ್ದಾರೆ? ಯಾವ್ದು ಸರ್ ಇದು? ENPO, ನಾಗಾಲ್ಯಾಂಡ್ ರಾಷ್ಟ್ರೀಯ ಸಮಾಜವಾದಿ ಮಂಡಳಿ, ನ್ಯಾಷನಲ್ ಕೌನ್ಸಿಲ್ ಆ್ಯಂಡ್ ನ್ಯಾಷನಲ್ ನಾಗಾ ಪೀಪಲ್ಸ್ ಫ್ರಂಟ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಸರ್ ENPO ಅಂತ ನೀವೇ ಹೇಳಿದ್ರಲ್ವ ಕ್ಲಾಸಲ್ಲಿ. ಯಾವುದು ಈ ಒಂದು ENPO ಅಂತ ಕೇಳಿದ್ರೆ ಈ ಈಸ್ಟರ್ನ್ ನಾಗಾಲ್ಯಾಂಡ್ ಪೀಪಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಈಸ್ಟರ್ನ್ ನಾಗಾಲ್ಯಾಂಡ್ ಪೀಪಲ್ ಆರ್ಗನೈಸೇಷನ್ ಅನ್ನುವ ಒಂದು ಸಂಸ್ಥೆಯ ಜೊತೆಗೆ ನಾಗಾಲ್ಯಾಂಡ್ ಸರ್ಕಾರ, ಭಾರತ ಸರ್ಕಾರ ಹಾಗೆ ಈ ಒಂದು ಸಂಸ್ಥೆ 3 ಸೇರಿ ತ್ರಿಪಕ್ಷೀಯ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದಾವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಧಾನ್ಯ ATM ಅನ್ನು ಪ್ರಾರಂಭಿಸಿದ ದೇಶದ 4ನೇ ರಾಜ್ಯ ಯಾವುದು ಅಂತ ಕೇಳಿದಾನೆ. ಓಕೆ, ಈ ಒಂದು ಧಾನ್ಯ ATM ಅನ್ನು ಅನಾಜ್ ATM ಅಂತ ಹೇಳ್ತೀವಲ್ವಾ? ಸೊ ಆ ಒಂದು ATM ಯಾವ ಒಂದು ರಾಜ್ಯ ಪ್ರಾರಂಭ ಮಾಡಿದೆ ಸರ್ ಇದನ್ನ? ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ಮತ್ತು ಜಾರ್ಖಂಡ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ಒಂದು ಬಿಹಾರ ಅಂತ ಹೇಳ್ತೀವಿ. ಸರ್ ಯಾವ ರಾಜ್ಯ? ಈ ಒಂದು ಬಿಹಾರ ರಾಜ್ಯ. ಓಕೆ, ಸೊ ಈ ಬಿಹಾರ ರಾಜ್ಯದ ಸರ್ ಇಂಪಾರ್ಟೆಂಟ್ ನಮಗೆ. ಹೌದು ಇಂಪಾರ್ಟೆಂಟ್. ಯಾಕೆಂದರೆ ಈ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡೋನು ಏನಿರ್ತಾನಲ್ವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಸ್ಪೆಷಲಿ ನಾರ್ತ್ ಇಂಡಿಯನ್ನೇ ಆಗಿರ್ತಾನೆ. ಮ್ಯಾಕ್ಸಿಮಮ್ ಒಂದು 80% ನಾರ್ತ್ ಇಂಡಿಯನ್ಸೇ ಆಗಿರ್ತಾರೆ ಕ್ವಶನ್ ಪೇಪರ್ ಸೆಟ್ ಮಾಡೋರು. ಓಕೆ, ಸೊ ಆದ ಕಾರಣದಿಂದ ಕ್ವಶನ್ಸ್ ಜಾಸ್ತಿ ಎಲ್ಲಿಂದ ಫೋಕಸ್ ಮಾಡ್ತಾರೆ ಅಂದರೆ ನಾರ್ತ್ ಇಂಡಿಯನ್ಸ್ ರಿಲೇಟೆಡ್, ಮೀನ್ಸ್ ಈ ಒಂದು ನಾರ್ತ್ ಇಂಡಿಯಾ ಮೇಲೆ ಫೋಕಸ್ ಮಾಡ್ತಾರೆ ನಿಮಗೆ. ಅದಕ್ಕೆ ನೀವು ನೋಡಿ ಸೌತ್ ಇಂಡಿಯಾದ ಮೇಲೆ ಜಾಸ್ತಿ ನಿಮಗೆ ಕ್ವಶನ್ಗಳು ಕಾಣಿಸಿಗೋದಿಲ್ಲ ಅಲ್ವಾ? ಸೊ ಹಾಗೆ ಇಲ್ಲಿ ನೀವು ನಮ್ಮ ಕರ್ನಾಟಕದಲ್ಲಿ ನೋಡಿ, ನೀವು ಬೇಕಾದರೆ ಕರ್ನಾಟಕದಲ್ಲಿ ನೋಡೋದಾದರೆ ಸ್ವಲ್ಪ ಡೆಪ್ತ್ ಆಗಿರ್ತಕ್ಕಂಥ ಕ್ವಶನ್ಗಳು ನಿಮಗೆ ಯಾವುದೇ ಒಂದು ಎಕ್ಸಾಮ್ ಆಗಿರಲಿ, ಇವಾಗ ನನ್ ಆಫ್ ದ ಒಂದು ಎಕ್ಸಾಮ್ ಅಂತ ಅನ್ಕೊಳ್ಳಿ. ಆ ಒಂದು ಎಕ್ಸಾಮಲ್ಲಿ ಒಂದೇ ಒಂದು ಜಿಲ್ಲೆಯ ಮೇಲೆ ಜಾಸ್ತಿ ಏನಾದರೂ ಫೋಕಸ್ ಮಾಡಿದಾನೆ ಅಂದರೆ ಆ ಒಂದು ಜಿಲ್ಲೆಯವರು ಆ ಕ್ವಶನ್ ಪೇಪರ್ ಸೆಟ್ ಮಾಡೋರು ಇರ್ತಾರೆ. ಓಕೆ, ಕ್ವಶನ್ ಪೇಪರ್ ನೋಡಿ ಕ್ವಶನ್ ಪೇಪರ್ ಎಲ್ಲಿಯವರು ಇದ್ದಾರೆ ಸೆಟ್ ಮಾಡಿದವರು ಅಂತ ಸಹ ಒಂದು ಐಡಿಯಾ ತೊಗೊಳ್ಬೋದು, ಒಂದು ರಫ್ ಐಡಿಯಾ. ಓಕೆ, ಸೊ ಅದಕ್ಕೆ ಇದು ಜಾಸ್ತಿ ನಾರ್ತ್ ಇಂಡಿಯನ್ಸು
ಕ್ವಶನ್ ಪೇಪರ್ನ ತೆಗೆಯೋದ್ರಿಂದ ಈ ಕರೆಂಟ್ ಅಫೇರ್ಸ್ ಏನಿದೆಯಲ್ಲ ನಾರ್ತ್ ಇಂಡಿಯಾದಲ್ಲಿರ್ತಕ್ಕಂತಹ ರಾಜ್ಯಗಳ ಮೇಲೆ ಸ್ವಲ್ಪ ಡೆಪ್ತ್ ಆಗಿರ್ತಕ್ಕಂಥ ಕ್ವಶನ್ಗಳು ಇರ್ತವೆ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನಾಗಪುರದಲ್ಲಿ ಯಾವ ಕಂಪನಿಯ ಸಂಪೂರ್ಣ ಸ್ವಯಂ ಚಾಲಿತ 30 mm ಮದ್ದುಗುಂಡು ಉತ್ಪಾದನಾ ಸೌಲಭ್ಯವನ್ನು ಉದ್ಘಾಟಿಸಿದರು ಅಂತ ಕೇಳಿದ್ದಾನೆ. ಸರಿನಾ? ಎಲ್ಲಿ ಸರ್ ಇದು? ಯಾವ ಒಂದು ಕಂಪನಿಯಲ್ಲಿ, ಯಾವ ಕಂಪನಿ ಅಂತ ಕೇಳಿದ್ದಾನೆ. ಸೊ ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ನಾಗ್ಪುರ ಯಾವ ಕಂಪನಿ ಅಂತಂದರೆ ಸರ್ ದ್ಯಾಟ್ ಈಸ್ ಈ ಸೋಲಾರ್ ಡಿಫೆನ್ಸ್ ಆ್ಯಂಡ್ ದೆನ್ ಏರೋಸ್ಪೇಸ್ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಸೌರ ರಕ್ಷಣಾ ಮತ್ತು ಈ ಒಂದು ಏರೋಸ್ಪೇಸ್ ಅಂತ ಹೇಳ್ತೀವಿ ಸರ್. ಈ ಒಂದು ಕಂಪನಿ ಅಂತ ಹೇಳ್ತೀವಿ. ಯಾರು ಉದ್ಘಾಟನೆ ಮಾಡಿದ್ದಾರೆ? ನಮ್ಮ ಭಾರತದ ರಕ್ಷಣಾ ಸಚಿವ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಪ್ಯಾರಾ ಬ್ರಾಲ್ ನ್ಯಾಷನಲ್ಸ್ನಲ್ಲಿ ಯಾವ ರಾಜ್ಯದ ಮಹಿಳಾ ತಂಡ ಚಿನ್ನದ ಪದಕ ಗೆದ್ದಿತು ಅಂತ ಕೇಳಿದ್ದಾನೆ. ಯಾವ ತಂಡ ಗೆದ್ದಿದೆ ಸರ್ ಇದನ್ನು? ಯಾವ ತಂಡ ಗೆದ್ದಿದೆ ಹೇಳ್ಬೋದಾ ಸರ್? ಯಾವುದು ಸರ್? ಜಾರ್ಖಂಡ್ ಗೆದ್ದಿದೆ ಸರ್. ಜಾರ್ಖಂಡಾ? ಓಕೆ, ಜಾರ್ಖಂಡ್ ಗೆದ್ದಿದೆ. ಸೊ ಒಂದು 2026 ಪ್ಯಾರಾ ಬ್ರಾಲ್ ನ್ಯಾಷನಲ್ಸಲ್ಲಿ ಈ ಜಾರ್ಖಂಡ್ ರಾಜ್ಯದ ಮಹಿಳಾ ತಂಡ ಏನಿದೆ ಅಲ್ವಾ ಚಿನ್ನದ ಪದಕವನ್ನು ಗೆದ್ದಿದೆ. ಹೆಸರನ್ನ ಯಾವ ಪದಕ ಗೆದ್ದಿದೆ ಅಂತ ಕೇಳಿದ್ರೆ ಒಂದು ಚಿನ್ನದ ಪದಕ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಭಾರತದಲ್ಲಿ ಉಣ್ಣೆ ಉತ್ಪಾದನೆಯ ಪ್ರಕಾರ ಯಾವ ರಾಜ್ಯವು ದೇಶದಲ್ಲಿ ಅತಿ ಹೆಚ್ಚು ಉಣ್ಣೆ ಉತ್ಪಾದಿಸುವ ರಾಜ್ಯವಾಗಿದೆ ಅಂತ ಕೇಳಿದ್ದೇನೆ. ಯಾವ ರಾಜ್ಯ ಅತಿ ಹೆಚ್ಚು ಉಣ್ಣೆಯನ್ನು ಉತ್ಪಾದಿಸ್ತದೆ? ಯಾವ ರಾಜ್ಯ ಅಂತಂದರೆ ಸರ್ ದ್ಯಾಟ್ ಈಸ್ ರಾಜಸ್ಥಾನ. ಸರ್ ಯಾವ ಒಂದು ರಾಜ್ಯ ಅಂತ ಹೇಳ್ತೀವಿ? ಒಂದು ರಾಜಸ್ಥಾನ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ಲಾಸ್ಟ್ ಇಂಡಿಯಾ 2026 ಎಲ್ಲಿ ನಡೆಯಿತು ಅಂತ ಕೇಳಿದ್ದೇನೆ. ಸರ್ ಯಾವುದೇ ಒಂದು ಪ್ಲಾಸ್ಟ್ ಇಂಡಿಯಾ 2026 ಎಲ್ಲಿ ನಡೆದಿದೆ ಇದು? ಸರ್ ಎಲ್ಲಿ ನಡೆದಿದೆ ಸರ್? ನವದೆಹಲಿ ನಡೆದಿದೆ ಅಂತ ನೀವೇ ಕ್ಲಾಸಲ್ಲಿ ಎಷ್ಟೋ ಬಾರಿ ಹೇಳಿದಿರಾ, ಹೌದಾ? ಒಂದು ನವದೆಹಲಿ ಅಂತ ಹೇಳ್ತೀವಿ ಸರ್. ಯಾವುದೊಂದು ರಾಜ್ಯ? ಈ ಒಂದು ನವದೆಹಲಿಯಲ್ಲಿ ಈ ಒಂದು ಪ್ಲಾಸ್ಟ್ ಇಂಡಿಯಾ 2026 ಒಂದು ಸಮ್ಮೇಳನ ನಡೆದಿದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯಾವ ರಾಜ್ಯದಲ್ಲಿ ಬಸ್ತಾರ್ ಪಾಂಡುಮ್ ಉತ್ಸವವನ್ನು ಉದ್ಘಾಟಿಸಿದರು ಅಂತ ಕೇಳಿದ್ದೇನೆ. ಸರ್ ಈ ಒಂದು ಬಸ್ತಾರ್ ಪಾಂಡುಮ್ ಉತ್ಸವವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಯಾವ ಒಂದು ರಾಜ್ಯದಲ್ಲಿ ಸರ್ ಇದು? ಯಾವ ರಾಜ್ಯ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಛತ್ತೀಸ್ಗಢ. ಸರ್ ಯಾವ ರಾಜ್ಯ ಅಂದರೆ ಈ ಒಂದು ಛತ್ತೀಸ್ಗಢ ರಾಜ್ಯ ಅಂತ ಹೇಳ್ತೇವೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿಯ ಬಳಿಯ ಯಾವ ಗ್ರಾಮದಲ್ಲಿ ಕ್ವಾಂಟಮ್ ವ್ಯಾಲಿಯ ಅಡಿಪಾಯ ಹಾಕಲಾಯಿತು ಅಂತ ಕೇಳಿದ್ದಾನೆ. ಯಾವ ಒಂದು ಗ್ರಾಮದಲ್ಲಿ ಇದನ್ನು ಅಡಿಪಾಯ ಹಾಕಲಾಗಿದೆ ಸರ್? ಯಾವ ಒಂದು ಗ್ರಾಮ ಅಂತ ಕೇಳಿದ್ರೆ ಈ ಒಂದು ಉದ್ದಂಡ ರಾಯು ನಿಪೇಲಂ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಉದ್ದಂಡ ರಾಯು ನಿಪೇಲಂ ಎನ್ನುವ ಒಂದು ಗ್ರಾಮದಲ್ಲಿ ಈ ಕ್ವಾಂಟಮ್ ವ್ಯಾಲಿ ಅಡಿಪಾಯವನ್ನು ಹಾಕಲಾಗಿದೆ ಸರ್. ಸೊ ನಿಮಗೆ ಕ್ಲಾಸಲ್ಲಿ ನಾನೇನಂತ ಹೇಳಿದೆ? ಅಮರಾವತಿ ಅಂತ ಹೇಳಿದೆ. ಬಟ್ ಎಕ್ಸಾಕ್ಟ್ ಪ್ಲೇಸ್ ನಿಮಗೆ ಹಳ್ಳಿ ಕೇಳೋ ಚಾನ್ಸಸ್ ಸ್ವಲ್ಪ ಇರುತ್ತೆ. ಸೊ ಯಾವುದು ಅಂತ ಕೇಳಿದ್ರೆ ಒಂದು ಉದ್ದಂಡ ರಾಯು ನಿಪೇಲಂ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಉದ್ದಂಡ ರಾಯು ನಿಪೇಲಂ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ ಏನಿದೆ? ಮುಂದಿನ ಪ್ರಶ್ನೆ, ಟೈಮ್ಸ್ ಬಿ ಸ್ಕೂಲ್ ಶ್ರೇಯಾಂಕಗಳು 2026 ಪ್ರಕಾರ ಭಾರತದ ಉನ್ನತ ನಿರ್ವಹಣಾ ಸಂಸ್ಥೆ ಯಾವುದು ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಸಂಸ್ಥೆ ಆಗಿದೆ? ಟಾಪ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಆಗಿ. ಸೊ ಯಾವುದು ಅಂತ ಕೇಳಿದ್ರೆ ಸರ್ IIFT ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಭಾರತೀಯ ವಿದೇಶಿ ವ್ಯಾಪಾರ ಸಂಸ್ಥೆ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಭಾರತೀಯ ವಿದೇಶಿ ವ್ಯಾಪಾರ ಸಂಸ್ಥೆ ಏನಿದೆ ಅಲ್ವಾ, ಭಾರತ ಉನ್ನತ ನಿರ್ವಹಣಾ ಸಂಸ್ಥೆಯಾಗಿದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಣಿಪುರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ ಯಾರು ನೇಮಕಗೊಂಡರು ಅಂತ ಕೇಳಿದ್ದೇನೆ ಸರ್. ಯಾರು? ಈ ಒಂದು ನಜ್ಮಾ ಹೆಫುಲ್ ಅವರ ಓಕ್ರಮ್ ಅವರ, ಇಲ್ಲಾಂದರೆ ನೆಮ್ಚಾ ಅವರ, ಇಲ್ಲಾಂದರೆ ಈ ಒಂದು ಘೈಖಮ್ ಗಮ್ ಗ್ಯಾಂಗ್ಮೇಯಿ ಅವರ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ನೆಪ್ಚಾ ಕಿಪ್ಗೇನ್ ಅವರು ಅಂತ ಹೇಳ್ತೀವಿ ಸರ್. ಇವರು ಈ ಒಂದು ನೆಪ್ಚಾ ಕಿಪ್ಗೇನ್ ಅವರು ಈ ಮಣಿಪುರದ ಮೊದಲ ಮಹಿಳಾ ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿ ಅಲ್ಲ, ಈ ಒಂದು ಉಪಮುಖ್ಯಮಂತ್ರಿಯಾಗಿ ನೇಮಕಗೊಂಡಿರ್ತಕ್ಕಂತಹ ಮಹಿಳೆ ಆಗಿದ್ದಾರೆ ಸರ್. ಯಾರು? ಈ ಒಂದು ನೇಮ್ಗಾ ಕಿಪ್ಗೇನ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಡಾಕ್ಟರ್ ಜಯಾ ಠಾಕೂರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮುಟ್ಟಿನ ಆರೋಗ್ಯ ಮತ್ತು ನೈರ್ಮಲ್ಯವನ್ನು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಮೂಲಭೂತ ಹಕ್ಕು ಎಂದು ಘೋಷಿಸಿತು ಅಂತ ಕೇಳಿದ್ದೇನೆ ಸರ್ ನಾನು. ಸೊ ಅದಕ್ಕೆ ನೀವು ಕಣ್ಮುಚ್ಚ ಆನ್ಸರ್ ಹೇಳ್ಬೋದು. ಯಾವುದು ಸರ್? 21 ಸರ್ ಆರ್ಟಿಕಲ್. ಓಕೆ. ಜೀವನ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಹೇಳುತ್ತೆ. ಯಾವುದೇ ಒಂದು 21ನೇ ಒಂದು ವಿಧಿ ಸರಿನಾ? ಸೊ ಇದು ನೆನಪಿಟ್ಕೊಳ್ಳಿ. ಯಾರು? ಈ ಒಂದು ಜಯ ಠಾಕೂರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಇಲ್ಲಿ ನಿಮಗೆ ಈ ಒಂದು ಆರ್ಟಿಕಲ್ ಕೇಳೋ ಚಾನ್ಸಸ್ ಸ್ವಲ್ಪ ಕಡಿಮೆ, ಯಾಕೆಂದರೆ ಇದನ್ನು ಈಸಿಯಾಗಿ ಆನ್ಸರ್ನ ಗೆಸ್ ಮಾಡಿ ಹೇಳ್ಬೋದು. ಬಟ್ ಈ ಜಯಾ ಠಾಕೂರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಪ್ರಕರಣ ಏನು ಅಂತ ಕೇಳಬಹುದು ನಿಮಗೆ. ಓಕೆ. ಸೊ ಅವಾಗ ನೀವು ಹೇಳಬೇಕಾಗತ್ತೆ ಇದು ಅಂತ. ಓಕೆ. ಇಲ್ಲ ಅಂತಂದರೆ ನಿಮಗೆ ಇದನ್ನು ಕೊಡಬಹುದು. ಯಾವುದು? ಈ ಒಂದು ಮುಟ್ಟಿನ ಆರೋಗ್ಯ ಮತ್ತು ನೈರ್ಮಲ್ಯವನ್ನು ಕುರಿತು ಘೋಷಣೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಯಾವುದು? ಈ ಒಂದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಕರಣ ಯಾವುದು ಅಂತ. ಜಯಾ ಠಾಕೂರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಬೇರೆ ಬೇರೆ ಕೇಶವಾನಂದ ಭಾರತಿ. ಸೊ ಈಸಿಯಾಗಿ ಬಂದೇ ಬರುತ್ತೆ. ಓಕೆ. ಸೊ ಮೀನ್ಸ್ ಆ ರೀತಿ ಒಂದು 4-5 ಆಪ್ಷನ್ ನಿಮಗೆ ಕೊಡಬಹುದು. ಸೊ ಅವಾಗ ನೀವು ಹೇಳಬೇಕಾಗುತ್ತೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಏರ್ಬಸ್ ಯಾವ ವಿದ್ಯಾಲಯದಲ್ಲಿ ಏರೋಸ್ಪೇಸ್ ಅಧ್ಯಯನಕ್ಕಾಗಿ ಶ್ರೇಷ್ಠತಾ ಕೇಂದ್ರವನ್ನು ಉದ್ಘಾಟಿಸಿತು ಅಂತ ಕೇಳಿದ್ದಾನೆ ಸರ್. ಯಾರು? ಈ ಒಂದು ಏರ್ಬಸ್ ಅವರು. ಯಾವ ಒಂದು ವಿಶ್ವವಿದ್ಯಾಲಯ ಸರ್ನ ಯಾವುದು ಅಂತ ಕೇಳಿದ್ರೆ ಒಂದು ಗತಿಶಕ್ತಿ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಗತಿಶಕ್ತಿ ವಿಶ್ವವಿದ್ಯಾಲಯದಲ್ಲಿ ಈ ಏರೋಸ್ಪೇಸ್ ಅಧ್ಯಯನಕ್ಕಾಗಿ ಶ್ರೇಷ್ಠತಾ ಕೇಂದ್ರವನ್ನು ಉದ್ಘಾಟನೆ ಮಾಡಿದೆ ಯಾರು? ಈ ಒಂದು ಏರ್ಬಸ್ ಅವರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 SAFF ಅಂಡರ್-19 ಮಹಿಳಾ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಯಾವ ದೇಶ ತಂಡ ಅಥವಾ ಗೆದ್ದಿತು ಅಂತ ಕೇಳಿದ್ದೇನೆ ಸರ್. ಈ ಒಂದು SAFF ಏನಿದೆ ಅಲ್ವಾ, ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಅಂಡರ್-19 ಮಹಿಳಾ ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ ಸರ್. ಇದನ್ನು ಸಹ ಗೆದ್ದವರು ನಮ್ಮವರು ಸರ್. ಯಾರು? ನಮ್ಮ ಭಾರತೀಯರು ಅಂತ ಹೇಳ್ತೀವಿ ಸರ್. ಯಾವ ತಂಡ ಅಂದರೆ ನಮ್ಮ ಭಾರತ ತಂಡ ಇದನ್ನು ಗೆದ್ದಿದೆ ಸರಿನಾ. ಹಾಗಾದರೆ ನಿಮಗೆ
ಈ ಒಂದು ಕ್ಲಾಸಿನ ಮೊದಲ ಹೋಮ್ವರ್ಕ್ ಪ್ರಶ್ನೆ, ಯಾವ ತಂಡದ ವಿರುದ್ಧ ಇದು ಗೆದ್ದಿದೆ ಅಂತ. ಓಕೆ, ಸೊ ಮೀನ್ಸ್ ಈ ಒಂದು ಮಹಿಳಾ ಚಾಂಪಿಯನ್ಶಿಪ್ SAFF ಅಂಡರ್-19 ಗೆದ್ದಿದೆ ಅಲ್ವಾ, ಯಾವ ಒಂದು ತಂಡದ ವಿರುದ್ಧ ಗೆದ್ದಿದೆ ಅಂತ. ಟೋಟಲ್ ನಿಮ್ಗೆ 2 ಹೋಮ್ವರ್ಕ್ ಕೊಡ್ತೀನಿ, ಇದನ್ನು ಫಸ್ಟ್ ಹೋಮ್ವರ್ಕ್ ಇದನ್ನು ತಗೊಳ್ಳಿ. ಓಕೆ, ಇದಕ್ಕೆ ಆನ್ಸರ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 20ನೇ ಪ್ರಶ್ನೆ, ಅಶ್ವಿನಿ ವೈಷ್ಣವ್ ಅವರು ಬೆಂಗಳೂರಿನಲ್ಲಿ ಯಾವ ಕಾಲ್ಕಮ್ ಸುಧಾರಿತ ಚಿಪ್ ಅನ್ನು ಬಿಡುಗಡೆ ಮಾಡಿದರು ಅಂತ ಕೇಳಿದಾನೆ. ಸರ್, ಯಾವ ಒಂದು ಚಿಪ್ಪನ್ನು ಬಿಡುಗಡೆ ಮಾಡಿದ್ದಾರೆ ಸರ್ ಇವರು? ಯಾವ ಒಂದು ಚಿಪ್ ಅಂತ ಕೇಳಿದ್ರೆ ಈ ಒಂದು 2nm ಸೆಮಿ ಕಂಡಕ್ಟರ್ ಚಿಪ್ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು 2nm ಸೆಮಿ ಕಂಡಕ್ಟರ್ ಚಿಪ್ಪನ್ನು ಈ ಒಂದು ಅಶ್ವಿನಿ ವೈಷ್ಣವ್ ಅವರು ಸರ್, ಯಾರು ಈ ಒಂದು ಅಶ್ವಿನಿ ವೈಷ್ಣವ್ ಅವರು ಬಿಡುಗಡೆಯನ್ನು ಮಾಡಿದ್ದಾರೆ. ಓಕೆ, ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಅಶ್ವಿನಿ ವೈಷ್ಣವ್ ಅನ್ನೋದು ಹುಡುಗಿ ಅಲ್ಲ. ಓಕೆ, ಹುಡುಗಿ ಅಲ್ಲ, ಇವ್ರು ಹುಡುಗ, ಮೀನ್ಸ್ ಏನಂತ ಹೇಳ್ತೀವಿ, ಜೆಂಟ್ಸ್ ಅಂತ ಹೇಳ್ತೀವಿ, ವುಮೆನ್ ಅಲ್ಲ ಇವರು, ಜೆಂಟ್ಸ್. ಓಕೆ, ಯಾಕೆ ಅಂತಂದರೆ ನ್ಯೂಸ್ ಪೇಪರ್, ಐ ಥಿಂಕ್ ಇಟ್ಸ್ ಕನ್ನಡಪ್ರಭ ಆರ್ ಪ್ರಜಾವಾಣಿ ಅನಿಸುತ್ತೆ. ಓಕೆ, ಅಶ್ವಿನಿ ವೈಷ್ಣವ್ ಲೈಕ್ ಆ ಮಹಿಳೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಂದು ಆರ್ಟಿಕಲನ್ನು ಬರೆದಿದ್ರು. ಓಕೆ, ಲಾಸ್ಟ್ ರೀಸೆಂಟ್ 1-2 ಡೇಸ್ ಬ್ಯಾಕೆ ನೋಡಿದ್ದೆ ಇದನ್ನು. ಓಕೆ, ಸೊ ಅದಕ್ಕೆ ಇದನ್ನು ನೆನಪಿಟ್ಕೊಳ್ಳಿ, ಅಶ್ವಿನಿ ವೈಷ್ಣವ್ ಅನ್ನೋರು ಮಹಿಳೆ ಅಲ್ಲ, ಇವರು ಪುರುಷರಾಗಿದ್ದಾರೆ ಅಂತ ಹೇಳ್ತೀವಿ. ಓಕೆ, ರೈಲ್ವೆ ಸಚಿವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸರ್ಜ್ ಮುಕ್ತ ವಿಮಾನ ನಿಲ್ದಾಣ ಸೇವೆಗಳನ್ನು ಪ್ರಾರಂಭಿಸಲು ಭಾರತ ಟ್ಯಾಕ್ಸಿ ಯಾವ ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಹೊಂದಿದೆ ಅಂತ ಕೇಳಿದ್ದೇನೆ. ಸರ್, ಯಾವುದು ಸರ್? ಈ ಒಂದು AAI, ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಭಾರತ ವಿಮಾನ ನಿಲ್ದಾಣ ಪ್ರಾಧಿಕಾರ ಜೊತೆಗೆ ಈ ಭಾರತ ಟ್ಯಾಕ್ಸಿ ಏನಿದೆಯಲ್ವಾ, ಮುಕ್ತ ಸೇವೆಗಳನ್ನು ಪ್ರಾರಂಭಿಸಲು ಪಾಲುದಾರಿಕೆಯನ್ನು ಮಾಡಿಕೊಂಡಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಭಾರತೀಯ ಶೂಟರ್ ಮೇಘನಾ ಸಜ್ಜನರ್ ಎಷ್ಟು ತಿಂಗಳ ಗರ್ಭಿಣಿಯಾಗಿದ್ದರೂ ಸಹ 2026ರ ಏಷ್ಯನ್ ರೈಫಲ್ ಚಾಂಪಿಯನ್ಶಿಪ್ನಲ್ಲಿ 2 ಪದಕಗಳನ್ನು ಗೆದ್ದರು ಅಂತ ಕೇಳಿದಾನೆ. ಸರ್, ಯಾರು ಈ ಮೇಘನಾ ಸಜ್ಜನ್ ಅವರು? ಓಕೆ, ಸೊ ಇವರು ಗರ್ಭಿಣಿಯಾಗಿದ್ದಾರೆ. ಸೊ ಆದರೂ ಸಹ ಏಷ್ಯನ್ ರೈಫಲಲ್ಲಿ 2 ಪದಕಗಳನ್ನು ಗೆದ್ದಿದ್ದಾರೆ. ಸರ್, ಏನು ಸರ್, ಅವ್ರೇನು ಕುಸ್ತಿ ಆಡಿಲ್ಲ, ಆ್ಯಂಡ್ ದೆನ್ ಅವ್ರು ಕಬಡ್ಡಿ ಇಲ್ಲ, ಆ್ಯಂಡ್ ದೆನ್ ಕ್ರಿಕೆಟ್ ಅಲ್ಲ, ಸೊ ಮೀನ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಸೊ ಜಸ್ಟ್ ನೀವು ಶೂಟ್ ಮಾಡೋದಲ್ವಾ, ಬಟ್ ದ ಮೆಂಟಲ್ ಸ್ಟ್ರೆಂತ್ ಬೇಕಲ್ವಾ, ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗ್ತಾರೆ ಇವರು. ಓಕೆ, ಸೊ ಯಾರು ಮೀನ್ಸ್ ಎಷ್ಟು ತಿಂಗಳ ಗರ್ಭವತಿ ಅಂತ ಕೇಳಿದ್ರೆ ಒಂದು 8 ತಿಂಗಳ ಗರ್ಭವತಿ ಅಂತ ಹೇಳ್ತೀವಿ ಸರ್. 8 ತಿಂಗಳ ಗರ್ಭವತಿ ಮೀನ್ಸ್ ನೆಕ್ಸ್ಟ್ ಮಂತ್ 9 ಮಂತ್ ಕಂಪ್ಲೀಟ್ ಆದರೆ ಅವ್ರಿಗೆ ಡೆಲಿವರಿ ಆಗುತ್ತೆ. ಮೀನ್ಸ್ ಆ ಒಂದು ಟೈಮಲ್ಲೂ ಸಹ ಅವರು 2 ಪದಕಗಳನ್ನು ಗೆದ್ದಿದ್ದಾರೆ. 2 ಪದಕಗಳನ್ನು ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ. ಸೊ ಅಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರು. ಯಾರು? ಈ ಒಂದು ಮೇಘನಾ ಸಜ್ಜನ್ ಅವರು. ಓಕೆ, ಅವರು ನೆನ್ಪಿಟ್ಕೊಳ್ಳಿ. ಸೊ ಇವ್ರ ಬಗ್ಗೆ ಕೇಳೋ ಚಾನ್ಸಸ್ ಇರುತ್ತೆ ನಿಮಗೆ. ಸೊ ಈ ರೀತಿ ಕೇಳೋಕ್ಕೆ ಚಾನ್ಸಸ್ ನಿಮಗೆ ಕಡಿಮೆ ಇದ್ರೂ ಸಹ ಬಟ್ ನಿಮಗೆ ಕೇಳ್ಬೋದು ಮೇಘನಾ ಸಜ್ಜನ್ ಅವರು ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ. ಅವಾಗಲೂ ಹೇಳಬೇಕಾಗಿದೆ ಸರ್, ಇವರು ಇದಕ್ಕೆ ಶೂಟಿಂಗ್ಗೆ ಸಂಬಂಧಪಟ್ಟಿದ್ದಾರೆ. ಸೊ ಮೀನ್ಸ್ ನಾವು ಶೂಟಿಂಗ್ಗೆ ಅಂತ ಆನ್ಸರ್ ಆಗಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶಿಕ್ಷಣ ಕ್ಷೇತ್ರದಲ್ಲಿ ಪಢಾಯಿ ವಿತ್ AI ಉಪಕ್ರಮವನ್ನು ಪ್ರಾರಂಭಿಸಿದ ಭಾರತದ ಮೊದಲ ಬೆಟ್ಟದ ರಾಜ್ಯ ಯಾವುದು ಅಂತ ಕೇಳಿದ್ದೇನೆ. ಸರ್, ಯಾವ ರಾಜ್ಯ ಸರ್ ಇದು ಬೆಟ್ಟದ ರಾಜ್ಯ? ಪಢಾಯಿ ವಿತ್ AI ಯಾವುದು ಅಂತ ಕೇಳಿದ್ರೆ ಸರ್, ದ್ಯಾಟ್ ಈಸ್ ಹಿಮಾಚಲ ಪ್ರದೇಶ. ಸರ್ನ ಯಾವ ರಾಜ್ಯ ಅಂತ ಹೇಳ್ತೀವಿ? ಈ ಒಂದು ಹಿಮಾಚಲ ಪ್ರದೇಶ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಡ್ರೋನ್ ವಿರೋಧಿ ವ್ಯವಸ್ಥೆಯನ್ನು ನಿಯೋಜಿಸಿದ ಭಾರತದ ಮೊದಲ ಬಂದರು ಯಾವುದು ಅಂತ ಕೇಳಿದ್ರೆ ಸರ್, ಯಾವುದು ಸರ್ ಇದು? ಚಿದಂಬರನಾರ್ ಬಂದರು ಅಲ್ವಾ? ಓಕೆ, ಎಲ್ಲಿದೆ? ಓಕೆ, ಆಪ್ಷನ್ ಡಿ ಇದೆ ನೋಡಿ, VO ಚಿದಂಬರನಾರ್ ಬಂದರು. ಓಕೆ, ಎಲ್ಲಿ ಕಂಡುಬರುತ್ತೆ ಇದು? ಈ ತಮಿಳ್ನಾಡಲ್ಲಿ ಕಂಡುಬರುತ್ತೆ. ಓಕೆ, ಎಲ್ಲಿ ಅಂದರೆ ಈ ಒಂದು ತಮಿಳ್ನಾಡು ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, TN ಆಗಬೇಕಾಗಿತ್ತಲ್ವಾ? ಓಕೆ, ತಮಿಳ್ನಾಡು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಪಕ್ಷಿ ಅಟ್ಲಾಸ್ ಬಿಡುಗಡೆ ಮಾಡಿದ 2ನೇ ರಾಜ್ಯ ಯಾವುದು ಅಂತ ಕೇಳಿದ್ರೆ, ಪಕ್ಷಿ ಅಟ್ಲಾಸನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಮೊದಲ ರಾಜ್ಯ ಈ ಒಂದು ಕೇರಳ. 2ನೇ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗೋವಾ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ, ಕನ್ಫ್ಯೂಷನ್ ಆಗೋದು ಬೇಡ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಸಂಪೂರ್ಣ ಸಾಕ್ಷರತೆಯನ್ನು ಸಾಧಿಸಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಮಿಜೋರಾಂ. 2ನೇ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅಗೇನ್ ಗೋವಾ. ಓಕೆ, 3ನೇ ರಾಜ್ಯ ಯಾವುದು? ತ್ರಿಪುರ. ಓಕೆ, ಈ ರೀತಿ ನೀವು ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಗೋವಾ ಏನಿದೆ ಅಲ್ವಾ, ಸೆಕೆಂಡ್ ಕ್ಲಾಸ್ ಇದು ನೋಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಪ್ರತಿ ವರ್ಷ ಯಾವ ದಿನಾಂಕದಂದು ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಆಚರಿಸಲಾಗ್ತದೆ ಅಂತ ಕೇಳಿದ್ದೇನೆ. ಓಕೆ, ಈ ಒಂದು ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ನಾವು ಆಚರಣೆ ಮಾಡೋದು ಫೆಬ್ರವರಿ 10ರಂದು ನಾವು ಆಚರಣೆಯನ್ನು ಮಾಡ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಕನ್ಫ್ಯೂಷನ್ ಮಾಡ್ಕೊಂಡು ಹೇಳಿದ್ದೆ, ವರ್ಲ್ಡ್ ಪಲ್ಸಸ್ ಇಯರ್ ಅಂತ ಯುನೈಟೆಡ್ ನೇಷನ್ ಅವರು ಘೋಷಣೆ ಮಾಡಿದ್ದು ಯಾವಾಗ ಅಂತ ಕೇಳಿದ್ರೆ 2016ರಲ್ಲಿ. ಇದು ಯಾರು ಸಹ ಅಬ್ಸರ್ವ್ ಮಾಡಿ ಕಮೆಂಟ್ ಮಾಡಿಲ್ಲ. ಮತ್ತು ನಾನೇ ಕ್ಲಾಸನ್ನು ರಿವೈಸ್ ಕೇಳ್ತಾ ಇದ್ದೆ, ಇಲ್ಲೂ ಮಿಸ್ ಹೇಳಿದ್ದೀನಿ ಅಂತ. ಓಕೆ, ಮೀನ್ಸ್ ಕನ್ನಡದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ನನಗೆ. ಸೊ ಇಂಗ್ಲೀಷಲ್ಲಿ ಹೇಳೋದಾದರೆ ವರ್ಲ್ಡ್ ಮಿಲೆಟ್ಸ್ ಇಯರ್ ಅಂತ ಯುನೈಟೆಡ್ ನೇಷನ್ ಘೋಷಣೆ ಮಾಡಿರೋದು 2016ರಲ್ಲಿ. ಬಟ್ ವರ್ಲ್ಡ್ ಮತ್ತೆ ಯಾವಾಗಲೂ ಕನ್ಫ್ಯೂಷನ್ ಮಾಡ್ಕೊಂಡ. ಓಕೆ, ವರ್ಲ್ಡ್ ಪಲ್ಸ್ ಇಯರ್. ಓಕೆ, ವರ್ಲ್ಡ್ ಪಲ್ಸಸ್ ಇಯರ್ ಅಂತ ಹೇಳಿದ್ರೆ 2016. ವರ್ಲ್ಡ್ ಈ ಮಿಲೆಟ್ಸ್ ಇಯರ್ ಅಂತ ಕೇಳಿದ್ರೆ 2023 ನೋಡಿ. ಇವೆರಡನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕೇಳೋ ಚಾನ್ಸಸ್ ಸ್ವಲ್ಪ ಇರುತ್ತೆ ನಿಮಗೆ. ಓಕೆ, ಯಾಕಂದರೆ ಈ ರೀಸೆಂಟಾಗಿ ವಿಶ್ವ ದ್ವಿದಳ ಧಾನ್ಯಗಳ ದಿನ ಆಚರಣೆ ಮಾಡಿದ್ದೀವಲ್ವಾ, ಸೊ ಆ ಕಾರಣದಿಂದ ಸೊ ಇದನ್ನು ಕೇಳೋ ಚಾನ್ಸಸ್ ಇರ್ಬೋದು ನಿಮಗೆ. ಯಾವುದು? ಈ ಒಂದು ಪಲ್ಸಸ್ ಡೇ. ಓಕೆ, ಈ ಒಂದು ದ್ವಿದಳ ಧಾನ್ಯಗಳ ದಿನ ಯಾವಾಗ ಅಂತ ಕೇಳಿದ್ರೆ 2016 ಅಂತ ಹೇಳ್ತೀವಿ. ಮೀನ್ಸ್ 2016 ಘೋಷಣೆ ಮಾಡಿದ್ವಿ ಈ ಒಂದು ಯುನೈಟೆಡ್ ನೇಷನ್ ಅವರು. ಆ್ಯಂಡ್ 2023ರಲ್ಲಿ ಏನು ಅಂತ ಹೇಳಿದ್ರೆ ಈ ಒಂದು ಮಿಲೆಟ್ಸ್ ಇಯರ್ ಅಂತ ಹೇಳ್ತೀವಿ. ಸರ್, ಏನಂತ ಹೇಳ್ತೀವಿ? ಒಂದು ಮಿಲೆಟ್ಸ್ ಇಯರ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಸ್ಸಾಂನ ಗುಬ್ರಿ ಜಿಲ್ಲೆಯಲ್ಲಿ 70 ಮೆಗಾವ್ಯಾಟ್ ಸೌರಶಕ್ತಿ ಯೋಜನೆಯನ್ನು ಯಾವ ಕಂಪನಿ ಪ್ರಾರಂಭಿಸಿದೆ ಅಂತ ಕೇಳಿದ್ದೇನೆ. ಯಾವ ಒಂದು ಕಂಪನಿ ಪ್ರಾರಂಭ ಮಾಡಿದೆ ಸರ್ ಇದನ್ನು?
ಯಾವ ಒಂದು ಕಂಪನಿ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ SJVN ಲಿಮಿಟೆಡ್ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು SJVN ಲಿಮಿಟೆಡ್ ಏನಿದೆ ಅಲ್ಲ, ಈ ಒಂದು ಸೌರಶಕ್ತಿ ಯೋಜನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕಂಪನಿಯಾಗಿದೆ ಸರ್. ಯಾವುದೇ ಒಂದು SJVN ಲಿಮಿಟೆಡ್ ಅವರು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಗ್ನಿ-3 ಕ್ಷಿಪಣಿಯನ್ನು ಎಲ್ಲಿಂದ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಅಂತ ಕೇಳಿದಾನೆ. ಯಾವುದೇ ಒಂದು ಅಗ್ನಿ-3 ಮಿಸೈಲನ್ನು ಎಲ್ಲಿ ಸರ್? ಚಾಂಡಿಪುರದಿಂದ. ಎಲ್ಲಿಂದ ಅಂದರೆ ಒಂದು ಚಾಂಡಿಪುರ ಅಂತ ಹೇಳ್ತೀವಿ. ಆ್ಯಂಡ್ ಇದರ ಒಂದು ದೂರ ಎಷ್ಟಿದೆ? 3500 ಕಿಲೋಮೀಟ್ರಿಂದ ಅಪ್ರಾಕ್ಸ್ 3800 ಕಿಲೋಮೀಟ್ರ್. ಓಕೆ, ಸೊ ಮೀನ್ಸ್ ಇಷ್ಟಿದೆ. ಬಟ್ ನೀವು ನೆನ್ಪಿಟ್ಕೊಳ್ಬೇಕು ಒಂದು ಸಿಂಗಲ್ ನಂಬರ್ ಯಾವುದು ಅಂದರೆ 3500 ಕಿಲೋಮೀಟ್ರ್ ನೆನ್ಪಿಟ್ಕೊಳ್ಳಿ. ಓಕೆ, ಯಾಕಂದರೆ ಅದು ಕೇಳೋ ಚಾನ್ಸಸ್ ನಿಮಗೆ ಸ್ವಲ್ಪ ಹೈ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ಒಂದು ಅಗ್ನಿ-3 ಕ್ಷಿಪಣಿ ಏನಿದೆ ಅಲ್ವಾ, ಇದು ನ್ಯೂಕ್ಲಿಯರ್ ಬಾಂಬನ್ನು ಸಹ ಹೊತ್ಕೊಂಡು ಹೋಗಬಲ್ಲ ಶಕ್ತಿಯನ್ನು ಒಳಗೊಂಡಿದೆ ಹೆಸರನ್ನ ಯಾವುದೇ ಒಂದು ಅಗ್ನಿ-3 ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ಸಂಸ್ಥೆಯು NPS ಸ್ವಾಸ್ಥ್ಯ ಪಿಂಚಣಿ ಯೋಜನೆಯನ್ನು ಪ್ರಾರಂಭಿಸಿತು ಅಂತ ಕೇಳಿದಾನೆ. ಹೆಸರನ್ನ ಯಾವುದೇ ಒಂದು NPS ಸ್ವಾಸ್ಥ್ಯ ಪಿಂಚಣಿ ಯೋಜನೆಯನ್ನು ಆರಂಭ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಸರ್? ದ್ಯಾಟ್ ಈಸ್ ಒಂದು PFRDA ಅಂತ ಹೇಳ್ತೀವಿ ಸರ್. ಯಾವುದೊಂದು PFRDA ಸಂಸ್ಥೆ ಈ ಒಂದು NPS ಸ್ವಾಸ್ಥ್ಯ ಪಿಂಚಣಿ ಯೋಜನೆಯನ್ನು ಪ್ರಾರಂಭಿಸಿರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ ಅಂತ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 6ನೇ ರಾಷ್ಟ್ರೀಯ ಬೆಳೆ ಪೋಷಣೆ ಶೃಂಗಸಭೆ 2026 ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಎಲ್ಲಿ ನಡೆದಿದೆ ಸರ್ ಇದು? ಎಲ್ಲಿ ನಡೆದಿದೆ ಅಂತಂದರೆ ಸರ್ ದ್ಯಾಟ್ ಈಸ್ ಇನ್ ನ್ಯೂ ದೆಹಲಿ. ಓಕೆ, ಯಾವ ದೆಹಲಿ ಅಂತ ಹೇಳ್ತೀವಿ? ಒಂದು ನವದೆಹಲಿ ಅಂತ ಹೇಳ್ತೇವೆ. ಯಾವುದು? 6ನೇ ರಾಷ್ಟ್ರೀಯ ಬೆಳೆ ಪೋಷಣೆ ಶೃಂಗಸಭೆ. ಯಾವುದೇ ಒಂದು ಬೆಳೆ ಪೋಷಣೆ ಶೃಂಗಸಭೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವು ಗ್ಲೋಬಲ್ ಫೈನಾನ್ಸ್ ಮತ್ತು ಟೆಕ್ನಾಲಜಿ ನೆಟ್ವರ್ಕ್ ಸಹಯೋಗದೊಂದಿಗೆ ಬ್ಲ್ಯಾಕ್ ಸ್ವಾನ್ ಶೃಂಗಸಭೆಯನ್ನು ಪ್ರಾರಂಭಿಸಿದೆ? ಸೊ ಇದನ್ನು ನಿಮಗೆ ಒಂದು 10 ಬಾರಿ ಹೇಳಿದ್ದೀನಿ. ಯಾವ ರಾಜ್ಯ ಸರ್ ಇದು? ಒಡಿಶಾ ರಾಜ್ಯ. ಯಾವ ಒಂದು ಸಿಟಿ ಸರ್? ಈ ಒಂದು ಭುವನೇಶ್ವರ ಸಿಟಿ ಅಂತ. ಯಾಕಂದರೆ ಇದು ಕೇಳೋ ಚಾನ್ಸಸ್ ನಿಮಗೆ ಸಾಕಷ್ಟು ಇರುತ್ತೆ ನೋಡಿ. ಓಕೆ, ಬ್ಲ್ಯಾಕ್ ಸ್ವಾನ್. ಓಕೆ, ಬ್ಲ್ಯಾಕ್ ಸ್ವಾನ್ ಶೃಂಗಸಭೆ ಅಂತ ಹೇಳ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸ್ಫೋಟದಿಂದಾಗಿ ಸುದ್ದಿಯಲ್ಲಿದ್ದ ಥ್ಯಾಂಕ್ಸ್ಕೋ ಕಲ್ಲಿದ್ದಲು ಗಣಿ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾನೆ. ಓಕೆ, ಈ ಒಂದು ಥ್ಯಾಂಕ್ಸ್ಕೋ ಕಲ್ಲಿದ್ದಲು ಗಣಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಸೊ ಅದು ನಿಮಗೆ SSC ಫೋಕಸ್ ಮಾಡದೇ ಇರ್ಬೋದು ಈ ಕ್ವಶನ್ನ, ಬಟ್ RRB ಫಿಕ್ಸ್ ಇದನ್ನು ಫೋಕಸ್ ಮಾಡ್ತಾನೆ. ಎಲ್ಲಾದರೂ ಡೆತ್ ಆದರೆ ಅತಿ ಹೆಚ್ಚು ಫೋಕಸ್ ಮಾಡೋದು ಇಲ್ಲಿ. ಓಕೆ, ಸ್ಫೋಟ ಆಯಿತು, ಯಾವುದೋ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಬ್ಲಾಸ್ಟ್ ಆಯಿತು, ಇಲ್ಲಾಂದರೆ ಯಾವುದೋ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಯಿತು, ಒಂದು ಮನೆ ಹತ್ತಿ ಉರಿಯಿತು, ಸರಿನಾ? ಮೀನ್ಸ್ ಈ ರೀತಿ ಇದು ನಿಮಗೆ ಕೇಳೋದಿಲ್ಲ ಅಂದರೆ RRB ಎಕ್ಸಾಮಲ್ಲಿ ಕೇಳ್ತಾನೆ. ನೀವು ಬೇಕಾದರೆ ಲಾಸ್ಟ್ ಇಯರ್ನ ಕ್ವಶನ್ ಪೇಪರ್ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲಾಂದರೆ ಅನಾಲಿಸಿಸ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಶ್ನೆಗಳು ಬರ್ತಿದ್ದಾವೆ ಅಂತ. ಸೊ ಇದನ್ನು ಯಾವ ರಾಜ್ಯ ಹೇಳ್ಬೋದಾ? ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಇದು? ಥ್ಯಾಂಕ್ಸ್ಕೋ ಕಲ್ಲಿದ್ದಲು ಗಣಿ ಯಾವ ರಾಜ್ಯದಲ್ಲಿ ಸರ್? ಇನ್ನು ಮೇಘಾಲಯದಲ್ಲಿ ಕಂಡುಬರಬಹುದು. ಹೌದಾ? ಈ ಒಂದು ಮೇಘಾಲಯದಲ್ಲಿ ಕಂಡುಬರುತ್ತೆ ಸರ್. ಇದನ್ನು ನೆನ್ಪಿಟ್ಕೊಳ್ಳಿ. ಈ ಒಂದು ಥ್ಯಾಂಕ್ಸ್ಕೋ ಕಲ್ಲಿದ್ದಲು ಗಣಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಒಂದು ಮೇಘಾಲಯದಲ್ಲಿ ಕಂಡುಬರುತ್ತೆ. ಯಾಕೆ ಇದು ನ್ಯೂಸಲ್ಲಿ ಇತ್ತು ಅಂತ ಕೇಳಿದ್ರೆ ಇಲ್ಲಿ ಸ್ಫೋಟ ಆಗಿದೆ ರೀಸೆಂಟಾಗಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಮೆರಿಕ ಮತ್ತು ರಷ್ಯಾ ನಡುವಿನ ಯಾವ ಕಾರ್ಯತಂತ್ರದ ಶಸ್ತ್ರಾಸ್ತ್ರ ಕಡಿತ ಒಪ್ಪಂದವು ಮುಕ್ತಾಯಗೊಂಡಿದೆ ಅಂತ ಕೇಳಿದ್ರೆ ಸರ್ ಯಾವುದು? ಒಂದು ಅಮೆರಿಕ ಮತ್ತು ರಷ್ಯಾದು. ಯಾವುದು ಸರ್ ಇದು? ಯಾವುದು ಅಂತ ಕೇಳಿದ್ರೆ ಸರ್ ಅವಾಗ ಹೇಳಬೇಕಾಗುತ್ತೆ ನ್ಯೂ ಸ್ಟಾರ್ಟ್ ಒಪ್ಪಂದ. ಸರ್ ಯಾವುದು? ಈ ಒಂದು ನ್ಯೂ ಸ್ಟಾರ್ಟ್ ಒಪ್ಪಂದವೇ ಈಗ ಎಂಡ್ ಆಗಿದೆ. ಹೊಸ ಶುರುದಲ್ಲಿ ಅಂತ ಕಂಡುಬಿಟ್ಟಿದೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, 2026 ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಮನು ಬಾಕರ್ ಯಾವ ಪದಕವನ್ನು ಗೆದ್ದರು ಅಂತ ಕೇಳಿದ್ದೇನೆ ಸರ್. ಇವರು ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಸರ್. ಸಿಲ್ವರ್ ಮೆಡಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಚಂದ್ರಯಾನ 4 ಮಿಷನ್ಗಾಗಿ ಚಂದ್ರನ ಯಾವ ಪ್ರದೇಶದ ಬಳಿ ಇಳಿಯುವ ಸ್ಥಳವನ್ನು ಗುರುತಿಸಿದೆ ಅಂತ ಕೇಳಿದ್ದೇನೆ ಸರ್. ದಕ್ಷಿಣ ಧ್ರುವ ಅಂತ ಹೇಳಿದ್ರಿ. ಆ್ಯಂಡ್ ದೆನ್ ಇನ್ನೊಂದು ಯಾವುದೋ ಒಂದು ಪರ್ವತ ಹೆಸರು ಹೇಳಿದ್ರಲ್ಲ ಸರ್ ನೀವೇ, ಯಾವುದು? ಮೌಂಟ್ ಮಾಸೋನ್ ಅಂತ ಏನೋ ಹೇಳಿದ್ರಲ್ವಾ? ಹೌದು, ಅದೇ. ಓಕೆ, ನೆನ್ಪಿಟ್ಕೊಳ್ಳಿ. ಮಸನ್ ಈ ಥರ ಇದೆ. ಓಕೆ, ಮುಂದೆ ಅದು ಕ್ವಶನ್ ಸಹ ಇದೆ, ಅದನ್ನು ನಿಮ್ಗೆ ಹೇಳಿರ್ತೀನಿ ಮತ್ತೊಂದು ಸರಿ. ಓಕೆ, ಬಟ್ ಇಲ್ಲಿ ನೆನ್ಪಿಟ್ಕೊಳ್ಬೇಕಿರೋದು ಯಾವುದಂದ್ರೆ ಒಂದು ದಕ್ಷಿಣ ಧ್ರುವ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಯಾವ ರಾಜ್ಯದ ವಿಧಾನಸಭೆಯಲ್ಲಿ ರಾಷ್ಟ್ರೀಯ ವಿಧಾನ ಅಪ್ಲಿಕೇಶನ್ ನೇವಾ ಅನ್ನು ಉದ್ಘಾಟಿಸಿದರು ಅಂತ ಕೇಳಿದಾನೆ ಸರ್. ಎಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಸರ್? ಈ ಒಂದು ನೇವಾವನ್ನು, ಈ ಒಂದು ಅನಾಜ್ ATMನ ಸ್ಟಾರ್ಟ್ ಮಾಡಿದ್ರಲ್ರಿ, ಯಾವ ರಾಜ್ಯ ಸರ್? 4ನೇದು ಬಿಹಾರ್ ರಾಜ್ಯ. ಸೊ ಇಲ್ಲೇ ಈ ಒಂದು ರಾಷ್ಟ್ರೀಯ ವಿಧಾನ ಅಪ್ಲಿಕೇಶನ್ನ ಉದ್ಘಾಟನೆ ಮಾಡಿದ್ದಾರೆ. ಯಾರು ಅಂತ ಕೇಳಿದ್ರೆ ಒಂದು ಲೋಕಸಭಾ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 2025ರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದಾನೆ. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸಲ್ಲಿ ಎಷ್ಟನೇ ಸ್ಥಾನದಲ್ಲಿ ಕಂಡುಬರುತ್ತೆ ನಮ್ಮ ಭಾರತ ಸರ್? ಎಷ್ಟನೇದಲ್ಲಿ ಕಂಡುಬರುತ್ತೆ ಅಂದರೆ 45ನೇ ಸ್ಥಾನದಲ್ಲಿ ಕಂಡುಬರುತ್ತೆ. ಇದು ಅಂತ ಕೇಳಿದ್ರೆ ಈ ಒಂದು 45ನೇದು ಅಂತ ಹೇಳ್ತೀವಿ ಸರ್. ನಾನು ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಸರ್ಕಾರದ ವಾರ್ಷಿಕ ಸಮೀಕ್ಷೆಯಂತೆ 2025-26 ತನ್ನ ಮೊದಲ ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸುವ ಮೂಲಕ ಯಾವ ರಾಜ್ಯವು ಇತಿಹಾಸ ಸೃಷ್ಟಿಸಿದೆ ಅಂತ ಕೇಳಿದಾನೆ ಸರ್. ಯಾವ ಒಂದು ರಾಜ್ಯ? ಯಾವ ರಾಜ್ಯ ಸರ್? ದ್ಯಾಟ್ ಈಸ್ ಉತ್ತರ ಪ್ರದೇಶ ಇರಬಹುದು. ಹೌದಾ? ಓಕೆ, ಈ ಒಂದು ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 9.14 ಲ್ಯಾಕ್ ಏನೋ ಇದು ಬಜೆಟ್ನ ಒಂದು ಮೊತ್ತವಾಗಿತ್ತು. ಓಕೆ, ಸೊ ಅದು ಸಹ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 1ನೇ ತರಗತಿಯಿಂದ ಪದವಿವರೆಗೆ ಉಚಿತವಾಗಿ ಶಿಕ್ಷಣವನ್ನು ನೀಡುವ ಭಾರತ ಮೊದಲ ರಾಜ್ಯ ಯಾವುದು ಅಂತ. ಯಾಕೆ ಇದು ಕಂಪ್ಲೀಟ್ ಲಿಟ್ರಸಿನ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿದೆ, ಮೀನ್ಸ್ ಅತಿ ಹೈಯೆಸ್ಟ್ ಲಿಟ್ರಸಿನ ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿದೆ. ಆ್ಯಂಡ್ ದೆನ್ ಅತಿ ಹೆಚ್ಚು ಸಿವಿಕ್ ಸೆನ್ಸನ್ನು ಹೊಂದಿರತಕ್ಕಂಥ ಒಂದು ರಾಜ್ಯವಾಗಿದೆ ಅಂತ ಕೇಳಿದ್ರೆ ಇದಕ್ಕೆ ರೀಸನ್ಗಳು ಇವೆಲ್ಲವೂ ಸಹ. ಓಕೆ, ಫಸ್ಟ್ ಶಿಕ್ಷಣ ಬೇಕು ಮನುಷ್ಯನಿಗೆ. ಓಕೆ ಸರ್, ಏನು ಸರ್ ಅದೇ A² + B² = 2AB ಅದನ್ನೇ ಕಲಿಸ್ತಾರಲ್ವ ಸರ್ ಇದು? ಓಕೆ, ಲೈಕ್ ಮೀನ್ಸ್ A² ಇದಲ್ಲ, A + B² = A² + B² + 2AB ಅಂತ ಹೇಳ್ತೀವಿ. ಓಕೆ,
ಮೀನ್ಸ್ ಇದು. ಸೊ ಇದೆಲ್ಲ ಯಾಕೆ ಬೇಕು ಸರ್ ಅಂತ ಕೇಳಿದ್ರೆ, ಅದೆಲ್ಲ ಒಂದು ಕಡೆ ಆದರೆ ನಮ್ಮ ಮೆಂಟಲ್ ಗ್ರೋತ್ ಆಗುತ್ತೆ. ಓಕೆ, ಮೀನ್ಸ್ ನಾವು ಅಂಧಭಕ್ತರ ಹುಚ್ಚುಚ್ಚರ ಥರ ಏನೋ ಮಾತಾಡೋದಿಲ್ಲ. ಓಕೆ, ಮೀನ್ಸ್ ದ ರಿಯಲ್ ಗ್ರೋತ್ ಯಾವುದು ನಮಗೆ, ಆ್ಯಂಡ್ ದೆನ್ ದ ರಿಯಲ್ ಫಾಲ್ ಯಾವುದು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಆದ ಕಾರಣದಿಂದ ಕೇರಳ ಪೀಪಲ್ನ ನೀವು ನೋಡಿ, ಆಲ್ಮೋಸ್ಟ್ ಅವ್ರು ಲಾಜಿಕಲ್ ಥಿಂಕ್ ಮಾಡ್ತಾರೆ. ಜಸ್ಟ್ ಬಿಕಾಸ್ ಯಾಕೆಂದರೆ ಅವ್ರು ಜೆನೆಟಿಕ್ಸಲ್ಲಿ ಏನು ನಮ್ಗಿಂತ ಸ್ಟ್ರಾಂಗ್ ಇದ್ದಾರಾ? ಇಲ್ಲ ಅಲ್ವಾ? ಆ್ಯಂಡ್ ದೆನ್ ಅವರು ನಾವು ಹುಟ್ಟಿದಾಗಿರ್ತಕ್ಕಂಥ ನಮ್ಮ ಸಿವಿಕ್ ಸೆನ್ಸ್ ಆ್ಯಂಡ್ ದೆನ್ ಅವ್ರು ಹುಟ್ಟಿದಾಗಿರ್ತಕ್ಕಂಥ ಸಿವಿಕ್ ಸೆನ್ಸ್ ಸೇಮ್ ಇತ್ತಾ, ಅಥವಾ ಅವ್ರಿಗೆ ಹುಡ್ತಾನೆ ಬಂದಿದೆಯಾ? ಅವ್ರಿಗೆ ಹುಡ್ತಾನೆ ಏನು ಬಂದಿರಲಿಲ್ಲ, ನಮಗೂ ಹುಡ್ತಾನೆ ಏನು ಬಂದಿರಲಿಲ್ಲ. ಬಟ್ ನಮಗೆ ಬೆಳೀತಾ ನಮಗೆ ಕಡಿಮೆ ಆಗಿದೆ, ಆ್ಯಂಡ್ ದೆನ್ ಅವರಿಗೆ ಬೆಳೀತಾ ಜಾಸ್ತಿ ಆಗಿದೆ. ಜಸ್ಟ್ ಬಿಕಾಸ್ ಯಾಕೆ ಅಂದರೆ ಶಿಕ್ಷಣದಿಂದ. ಓಕೆ, ಸೊ ಮೀನ್ಸ್ ಅದಕ್ಕೆ ಶಿಕ್ಷಣವನ್ನು ಕಲಿಬೇಕು. ಓಕೆ, ಶಿಕ್ಷಣ ಜಾಸ್ತಿ ಕೊಡಬೇಕು. ಯಾಕೆ ನಮ್ಮ ಭಾರತ ಸರ್ಕಾರನ ಶಿಕ್ಷಣವನ್ನು ಕಡಿಮೆ ಮಾಡಬೇಕಂತ ಟ್ರೈ ಮಾಡ್ತೀವಿ ಅಂದರೆ, ಅವರು ಏನಾದರೂ ಜನಗಳು ಜಾಸ್ತಿ ಶಿಕ್ಷಣನ ತೊಗೊಂಡು ಮೇಲೆ ಹೋದರೆ ಅವ್ರ ಆಟ ನಡೆಯಲ್ಲ, ಅವ್ರ ಕೆಳಗಡೆ ಬರ್ತಾರೆ. ಓಕೆ, ಸೊ ಅದಕ್ಕೆ ಅವ್ರ ಕೆಳಗಡೆ ಬರೋ ಚಾನ್ಸಸ್ ಅವ್ರಿಗೆ ಇರೋದಿಲ್ಲ, ಆ್ಯಂಡ್ ದೆನ್ ಅವ್ರಿಗೆ ಬೇಕಾಗಿಲ್ಲ. ಸೊ ಅದಕ್ಕೆ ಈ ಶಿಕ್ಷಣವನ್ನೇ ಕಡಿಮೆ ಮಾಡಿದ್ರೆ ಆಯ್ತಲ್ವಾ? ಸೊ ಅವ್ರು ಹೇಗೂ ಸಹ ಮೇಲೆ ಇರ್ತವೆ. ಸೊ ಆದ ಕಾರಣದಿಂದ ಆ ಥರ ಮಾಡ್ತಿರ್ತಾರೆ. ಸೊ ಅದಕ್ಕೆ ಒಳ್ಳೆಯ ಶಿಕ್ಷಣವನ್ನು ಕೊಡಿ ನಿಮ್ಮ ಮುಂದಿನ ಪೀಳಿಗೆಗೆ, ಆ್ಯಂಡ್ ದೆನ್ ನೀವು ಸಹ ಒಳ್ಳೆಯ ಶಿಕ್ಷಣವನ್ನು ಫಸ್ಟ್ ತೊಗೊಳ್ಳಿ. ಓಕೆ, ಸೊ ವಾಟ್ಸಪ್ ಯೂನಿವರ್ಸಿಟಿಯಿಂದ ಫಸ್ಟ್ ಹೊರಗೆ ಬನ್ನಿ ಇದ್ದರೆ. ಓಕೆ, ಇರಲಿಲ್ಲ ಅಂದರೆ ಭಾಳ ಬೆಸ್ಟ್, ಇವ್ರದ್ದು ಅಲ್ಟಿಮೇಟ್ ಒನ್. ಓಕೆ, ಗೋಲ್ಡ್ ಇದ್ದಾಗ ನೀವು ಇವಾಗ. ಬಟ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರು ಅಂತಂದರೆ ವಾಟ್ಸಪ್ ಯೂನಿವರ್ಸಿಟಿಯಿಂದ ಫಸ್ಟ್ ಹೊರಗಡೆ ಕರ್ಕೊಂಡು ಬನ್ನಿ. ಓಕೆ, ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ PhD, ದ ರಿಯಲ್ PhD ಅಲ್ಲ ಅದು. ಓಕೆ, ಗೊತ್ತಿರಲಿ ನಿಮಗೆ ಅಷ್ಟೇ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ಒಂದು ಕೇರಳ ಅಂತ ಹೇಳ್ತೀವಿ. ಅಂದರೆ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಹಿರಿಯರ ಸಲುವಾಗಿ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಮೊದಲ ರಾಜ್ಯ ಈ ಕೇರಳ. ಆ್ಯಂಡ್ ದೆನ್ ಪಕ್ಷಿ ಅಟ್ಲಾಸನ್ನು ರೆಡಿ ಮಾಡಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ. ಓಕೆ, ಆ್ಯಂಡ್ ದೆನ್ ಅತಿ ಕಡಿಮೆ ಬಡತನವನ್ನು ಹೊಂದಿರತಕ್ಕಂತಹ ರಾಜ್ಯ ಕೇರಳ. ಓಕೆ, ಆ್ಯಂಡ್ ದೆನ್ ಅತಿ ಹೆಚ್ಚು 2011 ಜನಗಣತಿಯ ಪ್ರಕಾರ ಈ ಸಾಕ್ಷರತೆಯನ್ನು ಹೊಂದಿರತಕ್ಕಂತಹ ರಾಜ್ಯ ಕೇರಳ. ಓಕೆ, ಆ್ಯಂಡ್ ದೆನ್ ಎಲ್ಲ ಜಿಲ್ಲೆಗಳಲ್ಲಿ ಡ್ರೋನ್ ತರಬೇತಿ ಕೇಂದ್ರಗಳನ್ನು ಹೊಂದಿರತಕ್ಕಂತಹ ರಾಜ್ಯ ಕೇರಳ. ಓಕೆ, ಆ್ಯಂಡ್ ದೆನ್ ಈ ಮೊದಲ ಡಿಜಿಟಲ್ ನ್ಯಾಯಾಲಯವನ್ನು ಹೊಂದಿರತಕ್ಕಂತಹ ರಾಜ್ಯ ಕೇರಳ. ಆ್ಯಂಡ್ ದೆನ್ ಮೊದಲ ಅಂಧ, ಓಕೆ, ಅಂಧ ಮೀನ್ಸ್ ನಾಟ್ ಅಂಧಭಕ್ತ, ಅಂಧ ಮೀನ್ಸ್ ಏನಂತ ಅಂದರೆ ಬ್ಲೈಂಡ್ ಆಗಿರ್ತಕ್ಕಂಥ ನ್ಯಾಯಾಧೀಶೆಯನ್ನು ಹೊಂದಿರತಕ್ಕಂಥ ಧನ್ಯಶ್ರೀ ಅಂತ ಹೇಳ್ತೀವಿ. ಓಕೆ, ಧನ್ಯಶ್ರೀ. ಸೊ ಅವರನ್ನು ಹೊಂದಿರತಕ್ಕಂಥ ರಾಜ್ಯವೂ ಸಹ ಕೇರಳ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಕೇರಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಅದು ಸಹ ನಿಮ್ಗೆ ಮರಿಬಾರ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಬಾಲಕಿಯರ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ರೆ. ಓಕೆ, ಈ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಸರ್ ಫೆಬ್ರವರಿ 13 ಆಗಲ್ಲ. ಯಾಕೆಂದರೆ ರಾಷ್ಟ್ರೀಯ ಮಹಿಳಾ ದಿನ ಅಂತ ಕೇಳಿದ್ರೆ ಫೆಬ್ರವರಿ 13. ಬಟ್ ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಬಾಲಕಿಯರ ಅಂತಾರಾಷ್ಟ್ರೀಯ ದಿನ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಸರ್ ಫೆಬ್ರವರಿ 11 ಅಂತ. ಹೆಸರನ್ನ ಯಾವುದು ಅಂತ ಕೇಳಿದ್ರೆ ಒಂದು ಫೆಬ್ರವರಿ 11 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇದರಲ್ಲಿ ಥೀಮ್ ಏನಿತ್ತು ಗೊತ್ತಾ? ಸ್ಟೆಮ್ನ ಉತ್ತೇಜನ ಮಾಡಬೇಕು ಅಂತ. ಓಕೆ, ಏನು ಈ ಒಂದು ಸ್ಟೆಮ್ ಸರ್, ವಾಟ್ ಯು ಮೀನ್ ಬೈ ಸ್ಟೆಮ್ ಹೇಳಿ ನೋಡುವ. ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಆ್ಯಂಡ್ ದೆನ್ ಏನು ಎಮ್ ಅಂದರೆ ಮ್ಯಾಥಮೆಟಿಕ್ಸಾ? ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಶುದ್ಧ ಇಂಧನ ಸಂಶೋಧನೆಯನ್ನು ಉತ್ತೇಜಿಸಲು ಭಾರತವು ಯಾವ ದೇಶದೊಂದಿಗೆ ಹೈಡ್ರೋಜನ್ ಫೆಲೋಶಿಪ್ ಮತ್ತು IIT ಗ್ರೋನಿಂಗೆನ್ ಪಾಲುದಾರಿಕೆಯನ್ನು ಪ್ರಾರಂಭಿಸಿತು ಅಂತ ಕೇಳಿದ್ರೆ ಸರ್ ಯಾವ ಒಂದು ದೇಶದ ಜೊತೆ ಅಂದರೆ ಸರ್ ಇದು ನೆದರ್ಲ್ಯಾಂಡ್ ದೇಶದ ಜೊತೆ. ಸರ್ ಯಾವ ದೇಶ ಅಂದರೆ ಈ ಒಂದು ನೆದರ್ಲ್ಯಾಂಡ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಭಾರತವು ಸೀಶೆಲ್ಸ್ಗಾಗಿ ಎಷ್ಟು $1 ಮಿಲಿಯನ್ ವಿಶೇಷ ಪ್ಯಾಕೇಜನ್ನು ಬಿಡುಗಡೆ ಮಾಡಿದೆ ಅಂತ ಕೇಳಿದ್ರೆ ಎಷ್ಟು ಅಂತ ಕೇಳಿದ್ರೆ ಒಂದು ಸರ್ $175 ಮಿಲಿಯನ್ ಪ್ಯಾಕೇಜನ್ನು ಬಿಡುಗಡೆ ಮಾಡಿದೆ. ಸರ್ $175 ಮಿಲಿಯನ್ ಪ್ಯಾಕೇಜನ್ನು ನಮ್ಮ ಭಾರತ ಏನಿದೆ ಅಲ್ವಾ ಸೀಶೆಲ್ಸ್ಗೆ ಬಿಡುಗಡೆ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಯಾವ ನಗರದಲ್ಲಿ ಛತ್ತೀಸ್ಗಢ AT 25 ಲೆನ್ಸ್ ಬದಲಾಯಿಸುವುದು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು ಅಂತ ಕೇಳಿದ್ರೆ ಸರ್ ಎಲ್ಲಿ ಅಂತ ಕೇಳಿದ್ರೆ ಒಂದು ರಾಯ್ಪುರ್ ಅಂತ ಹೇಳ್ತೀವಿ. ಯಾವ ರಾಯ್ಪುರ್? ಈ ಒಂದು ನವಿ ರಾಯ್ಪುರ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜಪಾನ್ನ ಮೊದಲ ಮಹಿಳಾ ಪ್ರಧಾನಿ ಸನೈ ತಕೈಚಿ ನೇತೃತ್ವದ ಆಡಳಿತ ಒಕ್ಕೂಟವು 465ರಲ್ಲಿ ಎಷ್ಟು ಸ್ಥಾನಗಳನ್ನು ಗೆದ್ದಿತು ಅಂತ ಕೇಳಿದ್ರೆ ಎಷ್ಟು ಸ್ಥಾನಗಳನ್ನು ಗೆದ್ದಿದೆ ಸರ್ ಇದು? ಎಷ್ಟು ಸ್ಥಾನ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ 352 ಸ್ಥಾನಗಳು ಸರ್. ಎಷ್ಟು ಸ್ಥಾನಗಳು ಅಂತ ಕೇಳಿದ್ರೆ ಈ ಒಂದು 352 ಸ್ಥಾನಗಳನ್ನು ಗೆದ್ದಿದೆ. ಎಷ್ಟು ಟೋಟಲಲ್ಲಿ? 465ರಲ್ಲಿ, ಸರಿನಾ? ಸೊ ಎಷ್ಟು ಅಂದರೆ ಈ ಒಂದು 357 ಅಂತ ಹೇಳ್ತೀವಿ. ಯಾರು ಪ್ರಧಾನಿ ಇದ್ದಾರೆ? ಸನೈ ತಕೈಚಿ ಅವರು ಇದ್ದಾರೆ. ಹೆಸರನ್ನ ಯಾರು? ಒಂದು ಸನೈ ತಕೈಚಿ ಅವರು ಇದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸರ್ವಿಸಸ್ ಯಾವ ತಂಡವನ್ನು ಸೋಲಿಸುವ ಮೂಲಕ 79ನೇ ಸಂತೋಷ್ ಟ್ರೋಫಿಯನ್ನು ಗೆದ್ದುಕೊಂಡಿತ್ತು? ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಇದು, ಬರ್ಕೊಳ್ಳಿ, ಅಚ್ಚಿ ಹಾಕೊಳ್ಳಿ, ಇದನ್ನು ಬರುತ್ತೆ ಎಕ್ಸಾಮಲ್ಲಿ, SSCಯಲ್ಲಿ ಬರುತ್ತೆ. ಸ್ಪೆಷಲ್ ನಿಮ್ಮ GD ಎಕ್ಸಾಮಲ್ಲಿ ಮಿನಿಮಮ್ ಇಲ್ಲಾಂದ್ರೆ ಒಂದು 10 ಶಿಫ್ಟಲ್ಲಿ ಕೇಳ್ತಾರೆ ನೋಡಿ ಈ ಕ್ವಶನ್ನ. ಈ ಒಂದು 79ನೇ ಸಂತೋಷ್ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ರಾಜ್ಯ ಯಾವುದು ಅಂತ, ಯಾವ ರಾಜ್ಯ ಅಂತ ಕೇಳಿದ್ರೆ ಯಾವ ಒಂದು ತಂಡ ಅಂತ ಕೇಳಿದ್ರೆ ಸರ್ವಿಸಸ್ ತಂಡ ಗೆದ್ದಿದೆ. ಬಟ್ ಯಾವ ತಂಡವನ್ನು ಸೋಲಿಸಿ ಗೆದ್ದಿದೆ ಇದು? ಯಾವ ತಂಡವನ್ನು ಸೋಲಿಸಿ ಗೆದ್ದಿದೆ ಅಂದರೆ ಸರ್ ಕೇರಳ ತಂಡವನ್ನು ಸೋಲಿಸಿ ಗೆದ್ದಿದೆ. ಹೆಸರನ್ನ ಯಾವುದು? ಈ ಒಂದು ಸರ್ವಿಸಸ್ ತಂಡ. ಯಾವ ಒಂದು ಟ್ರೋಫಿಯನ್ನು ಗೆದ್ದಿದೆ ಸರ್? ಸಂತೋಷ್ ಟ್ರೋಫಿಯನ್ನು ಗೆದ್ದಿದೆ. ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಸರ್? ಇದು ಫುಟ್ಬಾಲ್ಗೆ ಸಂಬಂಧಪಟ್ಟಿದೆ. ಆ್ಯಂಡ್ ದೆನ್ ಇದು ಎಷ್ಟನೇ ಆವೃತ್ತಿ ಆಗಿದೆ ಸರ್? ಇದು 79ನೇ ಆವೃತ್ತಿ ಆಗಿದೆ. ಯಾವುದು? ಈ ಒಂದು ಸಂತೋಷ್ ಟ್ರೋಫಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಇದನ್ನ ಇಂಪಾರ್ಟೆಂಟ್ ಇದೆ. ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಫ್ ದ ಡೇ. ಓಕೆ, ಆ್ಯಂಡ್ ದೆನ್ ವೀಕ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026 ಏಷ್ಯನ್ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್
ಚಾಂಪಿಯನ್ಶಿಪ್ನಲ್ಲಿ ಭಾರತವು ಎಷ್ಟು ಪದಕಗಳನ್ನು ಗೆದ್ದಿದೆ ಅಂತ ಕೇಳಿದಾನೆ. ಎಷ್ಟು ಪದಕಗಳನ್ನು ಗೆದ್ದಿದೆ ಸರ್ ಇವಾಗ ಆಲ್ರೆಡಿ ಎಷ್ಟು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ 5 ಪದಕಗಳನ್ನು ಗೆದ್ದಿದೆ ಸರ್. ಎಷ್ಟು ಅಂದರೆ ಈ ಒಂದು 5 ಪದಕಗಳನ್ನು ಗೆದ್ದಿದೆ ಅಂತ ಹೇಳ್ತೀವಿ ಏಷ್ಯನ್ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಡೇವಿಸ್ ಕಪ್ ಅರ್ಹತಾ ಸುತ್ತಿನ 2ನೇ ಸುತ್ತಿಗೆ ಪ್ರವೇಶಿಸಲು ಭಾರತ ಯಾವ ತಂಡವನ್ನು ಸೋಲಿಸಿತು ಅಂತ ಕೇಳಿದಾನೆ. ಯಾವ ತಂಡವನ್ನು ಸೋಲಿಸಿದೆ ಸರ್ ಇದು? ಈ ನೆದರ್ಲ್ಯಾಂಡ್ಸ್ ತಂಡವನ್ನು ಸೋಲಿಸಿದೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ 2025ರಲ್ಲಿ ಭಾರತ ಸ್ಥಾನ ಎಷ್ಟು ಅಂತ. ಎಷ್ಟನೇ ಸ್ಥಾನದಲ್ಲಿದೆ ಸರ್ ನಮ್ಮ ಭಾರತ? ಎಷ್ಟನೇ ಸ್ಥಾನದಲ್ಲಿ ಅಂತ ಕೇಳಿದ್ರೆ ಸರ್ ಆಪ್ಷನ್ ಬಿ 91ನೇ ಸ್ಥಾನದಲ್ಲಿದೆ. ಮೊದಲು 96ನೇದಲ್ಲಿ ಏನೋ ಇತ್ತು, ಓಕೆ, 96 93ರಲ್ಲಿ ಇತ್ತು. ಬಟ್ ಈ ವರ್ಷ ಎಷ್ಟನೇ ಸ್ಥಾನದಲ್ಲಿ ಬಂದಿದೆ ಅಂದರೆ 91ನೇ ಸ್ಥಾನದಲ್ಲಿ ಬಂದಿದೆ. ಓಕೆ, ಸೊ ಮೀನ್ಸ್ 180 ಇದ್ರೆ 180ರಲ್ಲಿ ಇರ್ಬೋದೇನೋ. ಬಟ್ ನಮ್ಗಿಂತ ಸಹ ಭ್ರಷ್ಟಾಚಾರ ಇದಾವೆ ಅನ್ಸುತ್ತೆ ದೇಶಗಳು. ಓಕೆ, ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ ಯಾವುದು 91ನೇ ಸ್ಥಾನ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಜುವಾನ್ ಆಂಟೋನಿಯೋ ಸಮರಾಂಚ್ ಅವರು ಎಷ್ಟು ವರ್ಷಗಳ ಕಾಲ IOC ಉಪಾಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದರು ಅಂತ ಹೇಳಿದ್ದೇನೆ ಸರ್. ಯಾವುದು ಈ ಒಂದು ಯಾವ ವ್ಯಕ್ತಿ ಅಂದರೆ ಈ ಒಂದು ಜುವಾನ್ ಆಂಟೋನಿಯೋ ಅಂತ ಹೇಳ್ತೀವಿ. ಎಷ್ಟು ವರ್ಷಗಳ ಕಾಲ ಸರ್ ಇವರು IOCಯ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ? ಎಷ್ಟು ವರ್ಷಗಳ ಕಾಲ ಅಂತ ಕೇಳಿದ್ರೆ ಸರ್ 4 ವರ್ಷಗಳ ಕಾಲ. ಸರ್ನ ಎಷ್ಟು ಅಂದರೆ ಈ ಒಂದು 4 ವರ್ಷಗಳ ಕಾಲ ಅಂತ ಹೇಳ್ತೀವಿ. ಓಕೆ, ಹಾಫ್ ಸೆಂಚುರಿ ಕ್ವಶನ್ಸ್ಗಳು ಕಂಪ್ಲೀಟ್ ಆಯ್ತು ನೋಡಿ, 50 ಕ್ವಶನ್ಗಳು ಕಂಪ್ಲೀಟ್ ಆಯಿತು. ಆ್ಯಂಡ್ ದೆನ್ ಇನ್ನೂ ಹಾಫ್ ಉಳಿದಿದೆ, ಅದನ್ನು ನೋಡೋಣ ಬನ್ನಿ. ಇವಾಗ ಏನು ಭಾರತ ಟ್ಯಾಕ್ಸಿ ಜೊತೆ ಪಾಲುದಾರಿಕೆ ಹೊಂದಿರುವ ಭಾರತ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಸರ್ ಯಾವ ರಾಜ್ಯ ಸರ್ ಇದು? ಸರ್ ಇದು ಆಪ್ಷನ್ ಡಿ ದೆಹಲಿ ಅಂತ ಹೇಳ್ತೀವಿ. ಸರ್ ಯಾವ ರಾಜ್ಯ? ಈ ಒಂದು ದೆಹಲಿ ರಾಜ್ಯ ಏನಿದೆ ಅಲ್ವಾ, ಮೊದಲ ಭಾರತ ಟ್ಯಾಕ್ಸಿ ಜೊತೆಗೆ ಪಾಲುದಾರಿಕೆಯನ್ನು ಹೊಂದಿರತಕ್ಕಂಥ ರಾಜ್ಯವಾಗಿದೆ. ಆ್ಯಂಡ್ ದೆನ್ ಈ ಒಂದು ಏರ್ಪೋರ್ಟ್ ಅಥಾರಿಟಿ ಅದು ಮೊದಲ ಸಂಸ್ಥೆಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಯಾವ ಲೇಖನದ ಅಡಿಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಲಾಯಿತು ಅಂತ ಕೇಳಿದ್ರೆ 94C ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅವರ ನೇಮಕದ ಬಗ್ಗೆ ಹೇಳೋದು 93. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೇರಳದಲ್ಲಿ ಪತ್ತೆಯಾದ ಹೊಸ ಡ್ರ್ಯಾಗನ್ ಫ್ಲೈ ಪ್ರಭೇದದ ವೈಜ್ಞಾನಿಕ ಹೆಸರೇನು ಅಂತ ಕೇಳಿದ್ದೇನೆ ಸರ್. ಅದು ಹೆಸರು ಈ ಲಿರಿಯೋಥೆಮಿಸ್ ಕೆರಲಾನೀಸ್ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಲಿರಿಯೋಥೆಮಿಸ್ ಕೆರಲಾನೀಸ್ ಅನ್ನುವ ಒಂದು ಡ್ರ್ಯಾಗನ್ ಫ್ಲೈ ಹೊಸದಾಗಿ ಪತ್ತೆಯಾಗಿದೆ ಯಾವ ರಾಜ್ಯದಲ್ಲಿ ಅಂದರೆ ಈ ಒಂದು ಕೇರಳ ರಾಜ್ಯದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 2026-27ರ ಉತ್ತರ ಪ್ರದೇಶನ ಬಜೆಟ್ನ ಒಟ್ಟು ಗಾತ್ರ ಎಷ್ಟು ಅಂತ ಕೇಳಿದ್ದೇನೆ ಸರ್. ನಾನು ಇದು ಕೇಳ್ತೇನೆ ನಿಮಗೆ, ಯಾಕೆ ಅಂದರೆ ನಮ್ಮ ಭಾರತದ್ದೇ ಟೋಟಲ್ ನಿಮಗೆ 53 ಲಕ್ಷ ಇದೆ ಬಜೆಟ್ನ ಗಾತ್ರ. ಬಟ್ ಇವರೇ ಮಂಡಿಸಿದ್ದಾರೆ ಎಷ್ಟು ಅಂದರೆ 9.13 ಲಕ್ಷ ಕೋಟಿ ರೂಪಾಯಿಗಳನ್ನು ಮಂಡಿಸಿದ್ದಾರೆ. ಯಾರು? ಈ ಒಂದು ಉತ್ತರ ಪ್ರದೇಶ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಗಿನ್ನಿಸ್ ವಿಶ್ವ ದಾಖಲೆಗಳ ಘೋಷಿಸಿದಂತೆ ಇದುವರೆಗೆ ಅಳತೆ ಮಾಡಿದ ವಿಶ್ವದ ಅತಿ ಉದ್ದದ ಕಾಡು ಹಾವು ಎಲ್ಲಿ ಕಂಡು ಬಂದಿತ್ತು ಅಂತ ಕೇಳಿದ್ದಾನೆ ಸರ್. ಎಲ್ಲಿ ಕಂಡು ಬಂದಿದೆ ಸರ್ ಇದು ಕಾಡು ಹಾವು? ಅಪ್ರಾಕ್ಸ್ 7 ಮೀಟರ್ ಏನೋ ಕಂಡು ಬಂದಿದೆ ಅದು ಹಾವು. ಸರ್ ನೀವು ಗೂಗಲ್ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಆ ಹಾವನ್ನು ಬೇಕಾದರೆ. ಓಕೆ, ಸೊ ಯಾವ ರಾಜ್ಯದಲ್ಲಿ ಯಾವ ಒಂದು ದೇಶದಲ್ಲಿ ಕಂಡುಬಂದಿದೆ ಅಂತ ಕೇಳಿದ್ರೆ ಈ ಒಂದು ಇಂಡೋನೇಷ್ಯಾದಲ್ಲಿ ಕಂಡುಬಂದಿದೆ. ಇಂಡೋನೇಷ್ಯಾದ ಯಾವ ಒಂದು ಸಿಟಿ ಅಂತ ಕೇಳಿದ್ರೆ ಒಂದು ಸುಲಾವೇಸಿ ಅಂತ ಹೇಳ್ತೀವಿ ಸರ್. ಯಾವುದು ಅಂದರೆ ಈ ಒಂದು ಸುಲಾವೇಸಿಯಲ್ಲಿ 7 ಮೀಟರ್ ಉದ್ದದ ಅತಿ ಉದ್ದದ ಒಂದು ಹಾವು ಕಂಡುಬಂದಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಉತ್ಪಾದಕ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ದೇನೆ. ಯಾವುದು? ಈ ಒಂದು ಉತ್ಪಾದಕತೆ ದಿನ, ನ್ಯಾಷನಲ್ ಪ್ರೊಡಕ್ಟಿವಿಟಿ ಡೇ ಅಂತ ಹೇಳ್ತೀವಿ. ಯಾವಾಗ ಆಚರಣೆ ಮಾಡ್ತೀವಿ ಸರ್ ಇದನ್ನು? ಯಾವಾಗ ಅಂತ ಕೇಳಿದ್ರೆ ಈ ವಿಜ್ಞಾನ ಮಹಿಳಾ ಮತ್ತು ಬಾಲಕಿಯರ ದಿನದ ನೆಕ್ಸ್ಟ್ ಡೇ. ಯಾವಾಗ ಸರ್? 11 ಇತ್ತು, ಇದು 12 ಅಷ್ಟೇ. ಓಕೆ, ಎಷ್ಟನೇ ದಿನ ಅಂತ ಹೇಳ್ತೀವಿ? ಫೆಬ್ರವರಿ 12 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನ್ಯೂರಂಗ್ ಬರ್ಗ್ನಲ್ಲಿ ನಡೆದ ಬಯೋಫ್ಯಾಟ್ 2026ರಲ್ಲಿ ಯಾವ ದೇಶವನ್ನು ವರ್ಷದ ದೇಶ ಎಂದು ಘೋಷಿಸಲಾಯಿತು ಅಂತ ಕೇಳಿದ್ರೆ ಸರ್. ಎಲ್ಲಿ ನಡೆದಿದೆ ಇದು? ನ್ಯೂರಂಗ್ ಬರ್ಗಲ್ಲಿ. ಯಾವ ದೇಶ ಅಂತ ಕೇಳಿದ್ರೆ ಸರ್ ನಮ್ಮ ಭಾರತ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣ ಕೊರಿಯಾ ಮತ್ತು ಅಮೆರಿಕ ಇತ್ತೀಚೆಗೆ ಯಾವ ಹೆಸರಿನಲ್ಲಿ ಜಂಟಿ ವಾಯು ವ್ಯಾಯಾಮವನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ರೆ ಸರ್. ಯಾವ ಒಂದು ವ್ಯಾಯಾಮವನ್ನು ಪ್ರಾರಂಭ ಮಾಡಿದೆ ಸರ್ ಇದು? ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಬಡ್ಡಿ ಸ್ಕ್ವಾಡ್ರನ್. ಸರ್ ಯಾವುದು? ಈ ಒಂದು ಬಡ್ಡಿ ಸ್ಕ್ವಾಡ್ರನ್ ಅಂತ ಹೇಳ್ತೀವಿ, ನಾಟ್ ಆ ಬಡ್ಡಿ. ಸೊ ಇದು ಇಂಗ್ಲೀಷ್ ಬಡ್ಡಿ ಮೀನ್ಸ್ ಫ್ರೆಂಡ್ ಅಂತ ಹೇಳ್ತೀವಲ್ಲ, ಹೇ ಬಡ್ಡಿ, ಆ ಬಡ್ಡಿ ಇದು. ಓಕೆ, ಮೀನ್ಸ್ ನಾಟ್ ಇಂಟ್ರೆಸ್ಟ್ ಅನ್ನೋ ಬಡ್ಡಿ ಅಲ್ಲ, ಈ ಬಡ್ಡಿ ಬೇರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ದೇಶಗಳು ನೆನ್ಪಿಟ್ಕೊಳ್ಳಿ ಇದನ್ನು? ಯಾವ್ದು? ದಕ್ಷಿಣ ಕೊರಿಯಾ ಮತ್ತು ಅಮೆರಿಕ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತ ಕೇರಳದ ಮೊದಲ 100% ಅಂದ ಮಹಿಳಾ ನ್ಯಾಯಾಧೀಶ ಆಗಿ ನೇಮಕಗೊಂಡವರು ಯಾರು ಅಂತ ಕೇಳಿದ್ರೆ ಈ ಒಂದು ಧನ್ಯಾನಾಥನ್ ಅಥವಾ ಈ ಒಂದು ತನ್ಯಾನಾಥನ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ತನ್ಯಾನಾಥನ್ ಅನ್ನುವ ಮಹಿಳೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಧ್ಯಪ್ರದೇಶದ ಯಾವ ಜಿಲ್ಲೆಯಿಂದ ರಾಷ್ಟ್ರೀಯ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಅನ್ನು ಪ್ರಾರಂಭಿಸಿದರು ಅಂತ ಕೇಳಿದ್ರೆ ಸರ್. ಯಾವ ಒಂದು ರಾಜ್ಯದಿಂದ? ಮಧ್ಯಪ್ರದೇಶ. ಯಾವ ಒಂದು ಜಿಲ್ಲೆಯಿಂದ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗಿದೆ ಸರ್ ಈ ಒಂದು ಸೇಹೋರ್ ಜಿಲ್ಲೆಯಿಂದ. ಸರ್ ಯಾವ ಜಿಲ್ಲೆ ಅಂದರೆ ಈ ಒಂದು ಸೇಹೋರ್ ಜಿಲ್ಲೆ ಅಂತ ಹೇಳ್ತೀವಿ ಸರ್. ಸೇಹೋರ್, ಕೇಹೋಲ, ಸೇಹೋ. ಓಕೆ, ನೆನ್ಪಿಟ್ಕೊಂಡಿದ್ದೀನಿ, ಸೇಹೋರ್ ಜಿಲ್ಲೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತ ನೇಪಾಳ ಗಡಿಯಲ್ಲಿ ನಡೆದ ಅಧಿಕೃತ ಸಮಾರಂಭದಲ್ಲಿ ಭಾರತೀಯ ಸೇನೆಯು ನೇಪಾಳಿ ಸೇನೆಗೆ ಎಷ್ಟು ಮಿಲಿಟರಿ ವಾಹನಗಳನ್ನು ಹಸ್ತಾಂತರಿಸಿತು ಅಂತ ಕೇಳಿದಾನೆ ಸರ್. ಎಷ್ಟು ಸರ್ ಇದು? ಎಷ್ಟು ಅಂತ ಕೇಳಿದ್ರೆ ಸರ್ ಒಂದು ಹಾಫ್ ಡಜನ್ ಇಲ್ಲ ಸರ್, ಹಾಫ್ ಸೆಂಚುರಿ ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು 50 ವಾಹನಗಳನ್ನು ಹಸ್ತಾಂತರ ಮಾಡಿದೆ. ಯಾವ ದೇಶಕ್ಕೆ ಸರ್? ನೇಪಾಳ ದೇಶಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬ್ರ್ಯಾಂಡ್ ಫೈನಾನ್ಸ್ನ 2026ರ ಜಾಗತಿಕ ಟಾಪ್ 250 ಆಸ್ಪತ್ರೆಗಳು ವರದಿಯಲ್ಲಿ ಏಮ್ಸ್ ನವದೆಹಲಿ ಜಾಗತಿಕವಾಗಿ ಯಾವ ಶ್ರೇಣಿಯನ್ನು ಪಡೆದುಕೊಂಡಿದೆ ಅಂತ ಕೇಳಿದ್ದೇನೆ ಸರ್. ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ಒಂದು ಏಮ್ಸ್ ನವದೆಹಲಿ? ಎಷ್ಟನೇದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ 6th ರ್ಯಾಂಕ್ ಅಂತ ಹೇಳ್ತೀವಿ ಸರ್. ಎಷ್ಟನೇ ರ್ಯಾಂಕ್? ಈ ಒಂದು 6ನೇ ರ್ಯಾಂಕ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯುನೈಟೆಡ್ ಸ್ಟೇಟ್ಸ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ನ 2025ರ ಲೀಡ್ ಶ್ರೇಯಾಂಕದಲ್ಲಿ ಭಾರತದ ಜಾಗತಿಕ ಶ್ರೇಣಿ ಎಷ್ಟು ಅಂತ ಕೇಳಿದ್ದೇನೆ ಸರ್. ಎಷ್ಟಾಗಿದೆ ಈ ಒಂದು ಶ್ರೇಣಿ? ಸರ್ ದ್ಯಾಟ್ ಶ್ರೇಣಿ ಈಸ್ 2nd ರ್ಯಾಂಕ್ ಅಂತ ಹೇಳ್ತೀವಿ ಸರ್. ಎಷ್ಟನೇ ರ್ಯಾಂಕ್ ಆಗಿದೆ? ಒಂದು 2ನೇ ರ್ಯಾಂಕ್ ಆಗಿದೆ. ಓಕೆ, ಎಷ್ಟನೇ ರ್ಯಾಂಕ್ ಅಂದರೆ ಒಂದು 2ನೇ ರ್ಯಾಂಕ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಗೃಹ ಸಚಿವಾಲಯ ಹೊರಡಿಸಿದ ಹೊಸ ಮತ್ತು ಔಪಚಾರಿಕ ಮಾರ್ಗಸೂಚಿಗಳ ಪ್ರಕಾರ ಒಂದೇ ಮಾತರವನ್ನು ಎಷ್ಟು ಸಮಯದವರೆಗೆ ಹಾಡಲಾಗುತ್ತದೆ ಅಂತ ಕೇಳಿದ್ದೇನೆ ಸರ್. ಸೊ ಎಷ್ಟು ನಿಮಿಷಗಳು ಅಂತ
ಕೇಳಿದ್ರೆ ಸರ್ 3 ನಿಮಿಷ 10 ಸೆಕೆಂಡ 30 ಸೆಕೆಂಡ ಇಲ್ಲಿ ಬಂತು ನೋಡಿ. 3 ನಿಮಿಷ ನಾನು ನೆನ್ಪಿಟ್ಕೊಂಡಿರ್ತೀರ, ಬಟ್ 10 ಸೆಕೆಂಡ 30 ಸೆಕೆಂಡ. ಸೊ 3 ನಿಮಿಷ 10 ಸೆಕೆಂಡ್ ಎಷ್ಟು ಚರಣಗಳನ್ನು ಹಾಡಬೇಕು? 6 ಚರಣಗಳನ್ನು ಸಹ ಹಾಡಬೇಕು ಅಂತ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತ ಸರ್ಕಾರವು ಯಾವ ಸಚಿವಾಲಯವು ಇತ್ತೀಚೆಗೆ ಶ್ವೇತಕ್ರಾಂತಿ 2.0 ಅನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ರೆ ಸರ್, ಈ ಒಂದು 2.0 ಶ್ವೇತಕ್ರಾಂತಿಯನ್ನು ಪ್ರಾರಂಭಿಸಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದು? ಮೀನ್ಸ್ ಒಂದು ಮಿನಿಸ್ಟ್ರಿ ಯಾವುದು ಅಂತ ಕೇಳಿದ್ರೆ ಸರ್, ಮಿನಿಸ್ಟ್ರಿ ಆಫ್ ಕೋಪರೇಷನ್ ಅಂತ ಹೇಳ್ತೀವಿ, ಸಹಕಾರಿ ಸಚಿವಾಲಯ ಅಂತ ಹೇಳ್ತೀವಿ. ರೈತರದ್ದು ಅಲ್ಲ, ಹೈನುಗಾರಿಕೆನೂ ಅಲ್ಲ ಸರ್. ಯಾವುದು ಅಂತ ಕೇಳಿದ್ರೆ ಒಂದು ಸಹಕಾರ ಸಚಿವಾಲಯ. ನೆನ್ಪಿಟ್ಕೊಳ್ಳಿ, ಕೆಟ್ಟಾಗಿ ಬೀಳ್ತೀರಾ ಇಲ್ಲಿ. ಓಕೆ, ಕ್ವಶನ್ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲಖ್ಪತಿ ಬಿಟಿಯಾ ಯೋಜನೆಯನ್ನು ಇತ್ತೀಚೆಗೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಸರ್ಕಾರ ಪ್ರಾರಂಭಿಸಿದೆ ಅಂತ ಕೇಳಿದ್ರೆ ಸರ್, ಯಾವುದು ಒಂದು ಲಖ್ಪತಿ ಬಿಟಿಯಾ ಯೋಜನೆ ಯಾವ ರಾಜ್ಯ ಅಂತಂದರೆ ಸರ್, ಈ ಒಂದು ದೆಹಲಿ ರಾಜ್ಯ ಸರ್. ಯಾವುದು ಅಂತ ಕೇಳಿದ್ರೆ ಈ ಒಂದು ದೆಹಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಪ್ರಸ್ತುತ ವೈದ್ಯರು ಮತ್ತು ಜನಸಂಖ್ಯಾ ಅನುಪಾತ ಎಷ್ಟು ಇದೆ ಅಂತ ಕೇಳಿದ್ರೆ ಸರ್, ಇದು WHO ಮಾನದಂಡಕ್ಕಿಂತ ಉತ್ತಮವಾಗಿದೆ ಅಂತ. ಎಷ್ಟು ಅಂತ ಕೇಳಿದ್ರೆ 1:811 ಇದೆ. ಓಕೆ, ಎಷ್ಟು? 1:811 ಮೀನ್ಸ್ 811 ಜನಕ್ಕೆ ಒಬ್ಬ ಡಾಕ್ಟರ್ ಇದ್ದಾನಂತೆ. ಓಕೆ, ಇಲ್ಲಿ ನಮ್ಮ ಭಾರತದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಆದಿತ್ಯ ಪಾಂಡ್ಯ ಯಾವ ವಯಸ್ಸಿನಲ್ಲಿ ಭಾರತದ ಅತ್ಯಂತ ಕಿರಿಯ ಅನಲಾಗ್ ಗಗನಯಾತ್ರಿ ಎಂಬ ದಾಖಲೆಯನ್ನು ಸೃಷ್ಟಿಸಿದರು ಅಂತ ಕೇಳಿದಾನೆ ಸರ್. ಯಾರು? ಈ ಆದಿತ್ಯ ಪಾಂಡ್ಯ ಅವರು. ಎಷ್ಟು ವಯಸ್ಸಿನಲ್ಲಿ ಸರ್? ಎಷ್ಟು ಅಂತಂದರೆ ಈ ಒಂದು ಫಸ್ಟ್ ಪಿ ಯು ಸಿ ಸರ್ ಏಜ್ ಅಂದರೆ ಎಷ್ಟಾಗಿರುತ್ತೆ ಸರ್? 17 ವರ್ಷ ಸರ್. ಎಷ್ಟು ಅಂತ ಕೇಳಿದ್ರೆ ಒಂದು 17 ವರ್ಷ ಅಂತ ಹೇಳ್ತೀವಿ. ಯಾರು? ಈ ಒಂದು ಆದಿತ್ಯ ಪಾಂಡ್ಯ ಏನಾಗಿದ್ದಾರೆ? ಇವರು ಅತ್ಯಂತ ಕಿರಿಯ ಅನಲಾಗ್ ಗಗನಯಾತ್ರಿ ಆಗಿದ್ದಾರೆ. ಓಕೆ, ಅದು ನಮ್ಮ ಭಾರತ ದೇಶದ್ದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದ ಪೊಲೀಸರು ಆಪರೇಷನ್ ಪ್ರಹಾರ ಹಂತ 2 ಪ್ರಾರಂಭಿಸಿದ್ದಾರೆ ಅಂತ ಕೇಳಿದಾನೆ ಸರ್. ಈ ಒಂದು ಪ್ರಹಾರ ಅಂತ ಸರ್, ದೆಹಲಿ ಅಂತ ಆಪ್ಷನ್ ಇಲ್ಲ ಸರ್. ನಾನು ಹೇಳಿದ್ದು ಆಪರೇಷನ್ ಶಸ್ತ್ರ, ಇಲ್ಲಿ ಪ್ರಹಾರ ಅಂತ ಇದೆ. ಸೊ ಇದು ಯಾವ ರಾಜ್ಯ? ಅಂತ ಕೇಳಿದ್ರೆ ಸರ್, ದ್ಯಾಟ್ ಈಸ್ ಪಂಜಾಬ್ ರಾಜ್ಯ ಸರ್. ಯಾವ ರಾಜ್ಯ ಅಂತ ಹೇಳ್ತೀವಿ? ಒಂದು ಪಂಜಾಬ್ ರಾಜ್ಯ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಆಪರೇಷನ್ ಪ್ರಹಾರ ಅಂತ 2 ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ರಾಜ್ಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಿತು ತಾವ್ಡೆ ಇತ್ತೀಚೆಗೆ ಯಾವ ನಗರದ ಮೇಯರ್ ಆಗಿದ್ದಾರೆ ಅಂತ ಕೇಳಿದ್ರೆ ಸರ್, ಯಾವ ಒಂದು ರಾಜ್ಯದ ಮೇಯರ್ ಆಗಿದ್ದಾರೆ ರಿತು ತಾವ್ಡೆ ಅವರು? ಯಾವ ರಾಜ್ಯ ಅಂದರೆ ಸರ್, ಮುಂಬೈ ನಗರದ ಮೇಯರ್ ಆಗಿದ್ದಾರೆ. ಓಕೆ, ಏನಾಗಿದ್ದಾರೆ? ಮೇಯರ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಸರ್? ಸರೋಜಿನಿ ನಾಯ್ಡು ಅವರ ಜನ್ಮದಿನದ ಅಂಗವಾಗಿ ಫೆಬ್ರವರಿ 13ರಂದು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ನಾವು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸರ್ಕಾರವು ಸಾಮಾಜಿಕ ಮಾಧ್ಯಮದ ವೇದಿಕೆಗಳು AI ರಚಿತ ಅಥವಾ ಡೀಪ್ ಫೇಕ್ ವಿಷಯವನ್ನು ತೆಗೆದುಹಾಕಲು ಎಷ್ಟು ಗಂಟೆಗಳ ಕಾಲ ಕಟ್ಟುನಿಟ್ಟಾದ ಗಡುವನ್ನು ನಿಗದಿಪಡಿಸಿದೆ ಅಂತ ಕೇಳಿದ್ದೇನೆ. ಓಕೆ, ಸೊ ನಿಮಗೆ ಕ್ಲಾಸಲ್ಲಿ ಹೇಳಿದೆ, ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಏನು ಹೇಳಿದೆ ನಾನು ನಿಮಗೆ? 2 ಗಂಟೆ ಅಂತ ಹೇಳಿದೆ. 2 ಗಂಟೆ ಎದುರದು ಮೀನ್ಸ್ ಈ ಡಿ ಫೇಕ್ ಇಮೇಜಸ್ ಇರ್ತಾವಲ್ವಾ? ಏನು ಡಿ ಫೇಕ್ ಇಮೇಜಸ್ ನಿಮಗೆ ಚಿತ್ರಗಳು ಎಂತ ಹೇಳಿದ್ರೆ ಇಮೇಜಸ್ಗಳು ಅಂತ ನಿಮಗೆ ಹೇಳಿದೆ, ಅಲ್ಲಿ ಮೆನ್ಷನ್ ಮಾಡಿ. ಆ ಇಮೇಜಸ್ಗಳು ಅಂತ ಕೇಳಿದ್ರೆ 2 ಗಂಟೆ ರೀ ಸರ್. ಓಕೆ, ಅದೇ ನಿಮಗೆ ಇನ್ಫಾರ್ಮೇಷನ್ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಿತ್ತು ಸರ್ 3 ಗಂಟೆ ಅಂತ. ಓಕೆ, ಕನ್ಫ್ಯೂಷನ್ ಆಗಬೇಡಿ. ಓಕೆ, ಈ ಇನ್ಫಾರ್ಮೇಷನ್ ಅಂತ ಕೇಳಿದ್ರೆ 3 ಗಂಟೆ ಒಳಗೆ ತೆಗೆದು ಹಾಕಬೇಕು. ಆ್ಯಂಡ್ ದೆನ್ ಜಸ್ಟ್ ನಿಮಗೆ ಫೋಟೋ ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ 2 ಗಂಟೆಗಳ ಒಳಗೆ ನೀವು ತೆಗೆದು ಹಾಕಬೇಕು ಅಂತ. ಓಕೆ, ಎಷ್ಟು ಗಂಟೆಗಳ ಕಾಲ ಅಂದರೆ 2 ಮತ್ತು 3 ನೆನ್ಪಿಟ್ಕೊಳ್ಳಿ. ಓಕೆ, ಫೋಟೋ ಅಂದರೆ 2 ಗಂಟೆ, ಆ್ಯಂಡ್ ದೆನ್ ಈ ಇನ್ಫಾರ್ಮೇಷನ್ ಅಂದರೆ 3 ಗಂಟೆ ಅಂತ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಇದು ಯಾವ ಒಂದು ತಿದ್ದುಪಡಿ ತಂದಿದ್ದಾರೆ? ಈ ಇನ್ಫಾರ್ಮೇಷನ್ ಆ್ಯಕ್ಟ್. ಓಕೆ, ಯಾವುದು? 2021 ಆ್ಯಕ್ಟ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಗೇಜಾನಿ ಚಂಡಮಾರುತ ಇತ್ತೀಚೆಗೆ ಯಾವ ದೇಶದಲ್ಲಿ ಭೂಕುಸಿತ ಉಂಟು ಮಾಡಿತ್ತು ಅಂತ ಹೇಳಿದ್ರೆ ಸರ್, ಈ ಒಂದು ಮಡಗಾಸ್ಕರ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಗೇಜಾನಿ ಚಂಡಮಾರುತ. ನಿಮಗೆ ಪ್ರಶ್ನೆ ಹೀಗೆ ಕೇಳೋ ಬದಲು ಇನ್ನೊಂದು ಸಹ ಕೇಳ್ಬೋದು ನಿಮಗೆ, ಗೇಜಾನಿ ಅನ್ನೋದು ಏನಾಗಿದೆ ಅಂತ. ಗೇಜಾನಿ ಅನ್ನೋದು ಏನಾಗಿದೆ? ಆನೆ ಆಗಿದೆಯಾ? ಇಲ್ಲ, ಇದೊಂದು ಚಂಡಮಾರುತ ಆಗಿದೆ. ಓಕೆ, ಆ್ಯಂಡ್ ದೆನ್ ಮೊಂತಾ ಅನ್ನೋದು ಏನಾಗಿತ್ತು ಸರ್? ಚಂಡಮಾರುತ ಆಗಿತ್ತು. ಅದನ್ನು ಕೇಳಿದೆ ನೋಡಿ ಮೊನ್ನೆ ಕ್ವಶನ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಆ್ಯಂಡ್ ಆಟೋಬಯೋಗ್ರಫಿ ಪುಸ್ತಕವನ್ನು ಭಾರತೀಯ ಸೇನೆಯ ಯಾವ ಮಾಜಿ ಮುಖ್ಯಸ್ಥರು ಬರೆದಿದ್ದಾರೆ ಅಂತ ಸರ್? ಯಾರು ಅಂತ ಕೇಳಿದ್ರೆ ಈ MM ನರವಾಣೆ ಅವರು. ಮೀನ್ಸ್ ಈ ಒಂದು ಜನರಲ್ ಮನೋಜ್ ಮುಕುಂದ ನರವಾಣೆ ಅವರು. ಈ ಪುಸ್ತಕದ ಬಗ್ಗೆ ಒಂದು ಸರಿ ನೀವು ನೀವು ಯಾವುದಾದ್ರೂ ಪಕ್ಷಕ್ಕೆ ಸಪೋರ್ಟ್ ಆದರೂ ಮಾಡಿ, ನೀವು ಏನಾದರೂ ಮಾಡ್ಕೊಳ್ಳಿ. ಓಕೆ, ಬಟ್ ದ ರಿಯಲ್ ಸ್ಟೋರಿ ಏನು ತಿಳ್ಕೊಳ್ಬೇಕು ಅಂತಂದರೆ ಈ ಒಂದು ಬುಕ್ಕಿನ ಇದೇನಿದೆ ಅಲ್ವಾ, 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಮನೋಜ್ ಮುಕುಂದ್ ನರವಾಣೆ ಅಂತ ಯೂಟ್ಯೂಬಲ್ಲಿ ಒಂದ್ಸರಿ ಸರ್ಚ್ ಮಾಡಿ. ಒಂದು 10 ನಿಮಿಷ ನೋಡಿ. 10 ನಿಮಿಷ ಏನು ವೇಸ್ಟ್ ಆಗಲ್ಲ. ಓಕೆ, 10 ನಿಮಿಷ ನೋಡಿ, ನಿಮಗೆ ಅಸಲಿಯತ್ ಸಿಗುತ್ತೆ ಯಾರ್ಯಾರ ಮುಖ ಎಷ್ಟೆಷ್ಟು ಚೆನ್ನಾಗಿದೆ ಅಂತ. ಓಕೆ, ಸೊ ಮೀನ್ಸ್ ಸರ್ ನೀವು ಒಂದು ಪಕ್ಷದ ವಿರೋಧಿಯಾ? ನಾನು ನೋಟನೇ ಹಾಕೋದು ಪ್ರತಿ ವರ್ಷ ಹೋದಾಗೂ ಸಹ, ನಾನು ಯಾವುದೇ ಎಲೆಕ್ಷನ್ಗೆ ಹೋದಾಗೂ ಸಹ ನೋಟನೇ ಹಾಕೋದು. ಬಟ್ ಇದನ್ನು ನೋಡ್ಕೊಳ್ಳಿ. ಓಕೆ, ಮೂರ್ಖರಾಗೋದು ಬೇಡ ಅಲ್ವಾ? ಯಾಕಂದರೆ ನಮ್ಮ ದೇಶ ಡೆವಲಪಿಂಗ್ ನೇಷನ್ ಬದಲಾಗಿ ಡೆವಲಪ್ಡ್ ನೇಷನ್ ಆಗಬೇಕು. ಸೊ ಆದ ಕಾರಣದಿಂದ ಇವೆಲ್ಲವೂ ಸಹ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ದ್ಯಾಟ್ಸ್ ವೈ ಇದನ್ನು ಸರಿ ನೀವು ಸರ್ಚ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೆಹಲಿ ಖೇಲ್ ಮಹಾಕುಂಭ 2026 ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಿಸಲಾಗಿದೆ ಸರ್? ಈ ನಮ್ಮ ನಂಬರ್ 1 ಯಾರು ಸರ್? ಶಿಖರ್ ಧವನ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮ್ಯೂಸಿಕಲ್ ರೋಡ್ ಯಾವ ನಗರದಲ್ಲಿ ಅನಾವರಣಗೊಂಡಿದೆ? ಇವರಿಗೆ ಇರೋ ರೋಡ್ನ ಚೆನ್ನಾಗಿ ನೋಡ್ಕೊಳ್ಳೋದಾಗಿಲ್ಲ, ಇವ್ರಿಗೆ ಮ್ಯೂಸಿಕಲ್ ರೋಡ್ ಬೇರೆ ಮಾಡಿದ್ದಾರೆ. ಎಲ್ಲಿ? ಈ ಒಂದು ಮುಂಬೈ ಅಂತ ಹೇಳ್ತೀವಿ ಸರ್ನಾ. ಜೈ ಹೋ ಅಂತ ಸಾಂಗ್ ಕೇಳಿಸುತ್ತೆ. ಓಕೆ, ಅದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಕ್ಷಣಾ ಸ್ವಾಧೀನ ಮಂಡಳಿಯ 114 ಡೆಸಾಲ್ ರಫೇಲ್ ಜೆಟ್ಗಳ ಖರೀದಿಗೆ ಎಷ್ಟು ಕೋಟಿ ರೂಪಾಯಿಗಳ ಒಪ್ಪಂದವನ್ನು ಅನುಮೋದಿಸಿದೆ ಅಂತ ಕೇಳಿದ್ದೇನೆ ಸರ್. ಎಷ್ಟು ಕೋಟಿ ಅಂತ ಕೇಳಿದ್ರೆ ಸರ್, ದ್ಯಾಟ್ ಈಸ್ ಎಷ್ಟು ಸರ್? 3.25 ಲಕ್ಷ ಕೋಟಿ ಅಂತ ಹೇಳ್ತೀವಿ ಸರ್. ಏನು 3.25 ಲಕ್ಷ ಕೋಟಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಈ ನಂಬರ್ ನೆನ್ಪಿಟ್ಕೊಳ್ಳಿ, ಈ ನಂಬರ್ ಅಲ್ಲ,
ಈ ನಂಬರ್ ಒಂದಾಯಿತು, ಬಟ್ ನೀವು ಈ ನಂಬರ್ ನೆನ್ಪಿಟ್ಕೊಳ್ಳಿ. ಎಷ್ಟು ಡಸಾಲ್ಟ್ ರಫೇಲ್ಗಳು ಅಂತ ಕೇಳಿದ್ರೆ 114. ಎಷ್ಟು ಅಂತ ಕೇಳಿದ್ರೆ 114 ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಸ್ವಾಮಿ ದಯಾನಂದ ಸರಸ್ವತಿ ಅವರು ಯಾವ ಜನ್ಮದಿನವನ್ನು ಆಚರಿಸಲಾಗ್ತದೆ ಅಂತ ಕೇಳಿದ್ರೆ ಎಷ್ಟನೇ ಜನ್ಮದಿನ, ಎಷ್ಟನೇದು ಅಂತ ಕೇಳಿದ್ರೆ ಸರ್ 202ನೇ ಜನ್ಮದಿನ ಅಂತ ಹೇಳ್ತೀವಿ. ಸರ್ ಎಷ್ಟನೇ ಜನ್ಮದಿನ ಅಂದರೆ ಈ ಒಂದು 202ನೇ ಜನ್ಮದಿನ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು IPLನಲ್ಲಿ ಇದಿರುತ್ತೆ ಸರ್, ಯಾವ ಸರ್ ನಮ್ಮ RCB ಸರ್ ಇದು. ಅಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಚಳಿಗಾಲದ ಒಲಿಂಪಿಕ್ಸ್ ಅಧಿಕೃತವಾಗಿ ಮಿಲಾನೋ ಕೋರ್ಟಿನಾ 2026 ಎಂದು ಕರೆಯಲ್ಪಡುತ್ತೆ. ಇದು ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಹೇಳಿದ್ರೆ ಸರ್ ಇಟಲಿಯಲ್ಲಿ ನಡೆಯಲಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತ ಟ್ಯಾಕ್ಸಿಯನ್ನು ಯಾವ ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ರೆ ಸರ್ ಯಾರು ಪ್ರಾರಂಭ ಮಾಡಿದ್ದಾರೆ ಸರ್ ಇದನ್ನು, ಯಾರು ಅಂತ ಹೇಳಿದ್ರೆ ಸರ್ ದ್ಯಾಟ್ ಈಸ್ ಯಾರು, ಈ ಅಮಿತ್ ಶಾ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಷ್ಯಾ ಖಬರೋವ್ಸ್ಕೋ ಎಂಬ ಪರಮಾಣು ಜಲಾಂತರ್ಗಾಮಿ ನೌಕೆಯನ್ನು ಉಡಾಯಿಸಿದೆ. ಅದು ಯಾವ ನೀರಿನೊಳಗಿನ ಡ್ರೋನ್ ಅನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಕೇಳಿದ್ರೆ ಸರ್ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾದ್ರೆ ಸರ್ ಈ ಒಂದು ಪೆಸಿಡಾನ್ ಅನ್ನುವ ಒಂದು ಡ್ರೋನನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸರ್ ಯಾವುದೇ ಒಂದು ಪೊಸಿಡಾನ್ ಅನ್ನುವ ಒಂದು ಡ್ರೋನನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮವನ್ನು ನಿಷೇಧಿಸಿದ ಮೊದಲ ಯುರೋಪಿಯನ್ ರಾಷ್ಟ್ರ ಯಾವುದು ಅಂತ ಕೇಳಿದ್ದೇನೆ. ಸರ್ ಯಾವ ಒಂದು ರಾಷ್ಟ್ರ ಸರ್ ಇದು, ಯಾವ ರಾಷ್ಟ್ರ ಅಂತ ಕೇಳಿದ್ರೆ ಸರ್ ಅವಾಗ ನಾವು ಹೇಳಬೇಕಾಗುತ್ತೆ ಈ ಸ್ಪೇನ್ ರಾಷ್ಟ್ರ ಅಂತ. ಸರ್ ಯಾವುದು, ಈ ಒಂದು ಸ್ಪೇನ್ ರಾಷ್ಟ್ರ. ಓಕೆ, ಸ್ಪೇನ್ ಅಲ್ಲ, ಸ್ಪೇನ್ಗಿಂತ ಮೊದಲು ಫ್ರಾನ್ಸ್. ಓಕೆ, ಫಸ್ಟ್ ಆಸ್ಟ್ರೇಲಿಯಾ. ಓಕೆ, ಆಸ್ಟ್ರೇಲಿಯಾ ಕನ್ನಡದಲ್ಲಿ ಆಸ್ಟ್ರೇಲಿಯಾ. ಸೆಕೆಂಡ್ ಯಾವುದು ಅಂತ ಕೇಳಿದ್ರೆ ಇಡೀ ಜಗತ್ತಲ್ಲೇ ಫ್ರಾನ್ಸ್. ಥರ್ಡ್ ಯಾವುದು ಅಂತ ಕೇಳಿದ್ರೆ ಸ್ಪೇನ್ ದೇಶ. ಓಕೆ, ಸೊ ಈ ಮೂರನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತ US ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ US ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳ ಮೇಲಿನ ಪರಿಣಾಮಕಾರಿ ಸುಂಕವನ್ನು ಎಷ್ಟಕ್ಕೆ ಇಳಿಸಿದೆ ಅಂತ. ಸರ್ ಎಷ್ಟಕ್ಕೆ ಇಳಿಸಿದೆ ಅಂತ ಕೇಳಿದ್ರೆ ಅಂದರೆ ನಮ್ಮ ಭಾರತ ಮೇಲೆ ಎಷ್ಟು ಹತೋಟಿಗೆ ತೊಗೊಂಡಿದೆ ಅದು ದೇಶ ಅಂದರೆ ಈ ಒಂದು USA 18% ಇಳಿಕೆ ಮಾಡಿದೆ. ಆ್ಯಂಡ್ ರಷ್ಯಾದಿಂದ ನಾವು ತೈಲವನ್ನು ಸಹ ನಿಲ್ಲಿಸಿದ್ದೀವಿ. ಆ್ಯಂಡ್ ದೆನ್ ಪುಟಿನ್ ಅವರ ಫ್ರೆಂಡ್ಶಿಪ್ನ ಸಹ ನಾವು ಕಳ್ಕೊಂಡಿದ್ದೀವಿ ಇವಾಗ. ಓಕೆ, ಸೊ ಇದು ಸಹ ಒಂದು ಸಾಧನೆಯೇ ಈ ಒಂದು ಸರ್ಕಾರದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರೀಕ್ಲೈಮಿಂಗ್ ಇನ್ಕ್ರೆಡಿಬಲ್ ಎಂಬ ಹೊಸ ಪುಸ್ತಕವನ್ನು ಬರೆದವರು ಯಾರು ಅಂತ. ಸರ್ ಯಾರು ಬರೆದಿದ್ದಾರೆ ಸರ್ ಇದನ್ನು, ರೀಕ್ಲೈಮಿಂಗ್ ಇನ್ಕ್ರೆಡಿಬಲ್ ಅನ್ನೋ ಪುಸ್ತಕ ಯಾರು ಅಂತ ಕೇಳಿದ್ರೆ ಒಂದು ನವೀನ್ ಕುಂದು ಅವರು ಬರೆದಿದ್ದಾರೆ. ಸರ್ ಯಾರು, ಈ ಒಂದು ನವೀನ್ ಕುಂದು ಅವರು ರೀಕ್ಲೈಮಿಂಗ್ ಇನ್ಕ್ರೆಡಿಬಲ್ ಎನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸ್ತ್ರೀ ಜನನಾಂಗ ಊನಗೊಳಿಸುವಿಕೆಗೆ ಅಂತಾರಾಷ್ಟ್ರೀಯ ಶೂನ್ಯ ಸಹಿಷ್ಣುತೆಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ರೆ ಸರ್ ಯಾವ ದಿನವನ್ನು ಆಚರಿಸಲಾಗ್ತದೆ. ಸರ್ ದಿಸ್ ಈಸ್ ಫೆಬ್ರವರಿ 6ನೇ ತಾರೀಕು ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಫೆಬ್ರವರಿ 6ನೇ ತಾರೀಕು. ಓಕೆ, ಅದೇ ನೆಕ್ಸ್ಟ್ ಪ್ರಶ್ನೆ, ಪದ್ಮಶ್ರೀ ಪುರಸ್ಕೃತ ಮತ್ತು ಪ್ರಯಾಣ ಬರಹಗಾರ ಹಗ್ ಗುಂಜರ್ 90ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಸರ್ ಅವರೇ ಹೇಳಿದಾರಲ್ಲ ಸರ್ ಇಲ್ಲಿ ಬರಹಗಾರ ಅಂತ. ಸೊ ಬರಹಗಾರ ಅಂದರೆ ಯಾವುದಾಗಿರ್ಬೋದು ಇದು ಸರ್, ಸಾಹಿತ್ಯ ಮತ್ತು ಪ್ರವಾಸ ಬರವಣಿಗೆ. ಹೌದು, ಈ ಒಂದು ಸಾಹಿತ್ಯ ಮತ್ತು ಪ್ರವಾಸ ಬರವಣಿಗೆ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶದ ಜಲವಿದ್ಯುತ್ ಅಭಿವೃದ್ಧಿಯಲ್ಲಿ ಸಹಕಾರವನ್ನು ಹೆಚ್ಚಿಸಲು ಒಪ್ಪಿಕೊಂಡಿದ್ದೇವೆ ಅಂತ ಕೇಳಿದ್ದೇನೆ. ಸರ್ ಯಾವ ದೇಶ ಸರ್, ಯಾವ್ದು ಅಂದರೆ ನಮ್ಮ ಭಾರತ ಮತ್ತು ಭೂತಾನ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಸರ್ಕಾರಿ ಶೃಂಗಸಭೆಯಲ್ಲಿ ನಡೆದಿದೆ ಸರ್ ಇದು ದುಬೈಯಲ್ಲಿ ನಡೆದಿದೆ ಸರ್. ಇದು ಎಲ್ಲಿ ಅಂದರೆ ಈ ಒಂದು ದುಬೈ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭೂತಾನಿನ ರಾಣಿ ತಾಯಿಗೆ 22ನೇ ಉಪೇಂದ್ರನಾಥ್ ಬ್ರಹ್ಮ ಮಾನವೀಯತೆಯ ಸೈನಿಕ ಪ್ರಶಸ್ತಿ 2025 ನೀಡಿ ಗೌರವಿಸಲಾಯಿತು. ಈ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ನೀಡಲಾಗ್ತದೆ ಅಂತ ಕೇಳ್ತಾನೆ. ಸರ್ ಯಾವ ಕ್ಷೇತ್ರದಲ್ಲಿ ನೀಡಲಾಗ್ತದೆ ಸರ್ ಇದು. ಸರ್ ಕ್ವಶನಲ್ಲಿ ಇದೆಯಲ್ಲ ಸರ್, ಇದು ಏನು ಮಾನವೀಯತೆ ಮೀನ್ಸ್ ಮಾನವೀಯತೆಯ ಸೇವೆಗೆ ಇದನ್ನು ನೀಡಲಾಗ್ತದೆ. ಯಾರಿಗೆ ನೀಡಲಾಗಿದೆ ಇದನ್ನು, ಯಾರಿಗೆ ಅಂತ ಕೇಳಿದ್ರೆ ಒಂದು ಭೂತಾನ್ನ ರಾಣಿಗೆ ನೀಡಲಾಗಿದೆ. ಸರ್ ಯಾರಿಗೆ, ಒಂದು ಭೂತಾನ್ನ ರಾಣಿಯವರಿಗೆ ಅಂತ ಹೇಳ್ತೀವಿ. ಯಾವ ಒಂದು ಪ್ರಶಸ್ತಿ ಅಂತ ಕೇಳಿದ್ರೆ ಒಂದು ಉಪೇಂದ್ರನಾಥ್ ಬ್ರಹ್ಮ ಮಾನವೀಯತೆಯ ಸೈನಿಕ ಪ್ರಶಸ್ತಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ನಿಯೋಫೈಟ್ IDA ಅಪ್ಲಿಕೇಶನ್ ಪ್ರಾರಂಭಿಸಿತು ಅಂತ ಕೇಳಿದ್ರೆ. ಸರ್ ಯಾವುದೇ ಒಂದು ನಿಯೋಫೈಟನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ರಾಜ್ಯ ಯಾವುದು ರಾಜ್ಯ ಸರ್ ಇದು. ಈ ಒಂದು ರಾಜ್ಯ ಅಂದರೆ ಅದು ಅಗೇನ್ ಮತ್ತೆ ಕೇರಳ ರಾಜ್ಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 24, 2026 ಭಾರತದ ಚುನಾವಣಾ ಆಯೋಗದ ರಾಜ್ಯ ಚುನಾವಣಾ ಆಯುಕ್ತರ ಸಮ್ಮೇಳನ ಎಲ್ಲಿ ನಡೆಯಿದೆ ಅಂತ ಕೇಳಿದ್ರೆ. ಸರ್ ಎಲ್ಲಿ ನಡೆದಿದೆ ಆಲ್ರೆಡಿ, ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರೆ ಒಂದು ನವದೆಹಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು. ಆ್ಯಂಡ್ ದೆನ್ $1 ಮಿಲಿಯನ್ ಅವಾರ್ಡನ್ನು ಸಹ ನೀಡಲಾಗಿದೆ, $1 ಮಿಲಿಯನ್. ಯಾರಿಗೆ ಸರ್, ಈ ರುಬೆಲ್ ನಾಗಿ ಅವರಿಗೆ. ಯಾರು ಅಂತ ಕೇಳಿದ್ರೆ ಒಂದು ರುಬೆಲ್ ನಾಗಿ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮೇಲ್ಛಾವಣಿ ಸೌರಶಕ್ತಿ ಅಳವಡಿಸಿಕೊಳ್ಳಲು MSMEಗಳಿಗೆ ಮೇಲಾಧಾರ ರಹಿತ ಸಾಲಗಳನ್ನು ಪ್ರಾರಂಭಿಸಿದ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ. ಸರ್ ಯಾವ ಬ್ಯಾಂಕ್ ಸರ್, ದ್ಯಾಟ್ ಈಸ್ ಆಕ್ಸಿಸ್ ಬ್ಯಾಂಕ್. ಸರ್ನ ಯಾವುದು ಅಂತ ಕೇಳ್ತೀವಿ, ಒಂದು ಆಕ್ಸಿಸ್ ಬ್ಯಾಂಕ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಪರೀಕ್ಷಾ ಪೇ ಚರ್ಚಾದ 5ನೇ ಆವೃತ್ತಿಯನ್ನು ಯಾವ ದಿನಾಂಕದಂದು ನಡೆಸಲಾಯಿತು ಅಂತ ಕೇಳಿದ್ರೆ. ಸರ್ ಯಾವ ದಿನಾಂಕ ನಡೆಸಲಾಗಿದೆ ಅಂತ ಕೇಳಿದ್ರೆ ಸರ್ 6 ಫೆಬ್ರವರಿಗೆ ನಡೆಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಮಾಜಿ ಕಾರ್ಯನಿರ್ವಾಹಕ ನಿರ್ದೇಶಕ ರೋಹಿತ್ ರಿಷಿ ಅವರನ್ನು ಯಾವ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಿಸಲಾಗಿದೆ ಅಂತ ಕೇಳಿದ್ರೆ. ಸರ್ ಯಾವ ಒಂದು ಕಂಪನಿ ಇದು ಸರ್, ದ್ಯಾಟ್ ಈಸ್ IIFCL ಅಂತ ಹೇಳ್ತೀವಿ. ಸರ್ ಏನು IIFCL, ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ ಕಂಪ್ನಿ ಲಿಮಿಟೆಡ್ನ ಒಂದು ವ್ಯವಸ್ಥಾಪಕ ನಿರ್ದೇಶಕರಾಗಿ MD ಆಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇವರನ್ನು ನೇಮಿಸಲಾಗಿದೆ. ಯಾರನ್ನ ಅಂದರೆ ಈ ಒಂದು ರೋಹಿತ್ ರಿಷಿ ಅವರನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಭಾರತವು ಯಾವ ಸಂಸ್ಥೆಯೊಂದಿಗೆ FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾತುಕತೆಯ ಉಲ್ಲೇಖ ನಿಯಮಗಳಿಗೆ ಸಹಿ ಹಾಕಿದೆ ಅಂತ ಕೇಳಿದ್ರೆ. ಸರ್ ಯಾವ ಒಂದು ಸಂಸ್ಥೆಯೊಂದಿಗೆ ಸರ್, ಯಾವ ಸಂಸ್ಥೆ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು GCC ಅಂತ ಹೇಳ್ತೀವಿ. ಯಾವುದೇ ಒಂದು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ ಹೇಳ್ತೀವಿ. ಯಾವುದೇ ಒಂದು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದ ಮೊದಲ ಇರಾನ್ನ ಮಹಿಳೆ ಯಾರು ಅಂತ ಕೇಳಿದಾನೆ. ಯಾರು ಸರ್ ಇವರು ಮೊದಲ ಇರಾನ್ನ ಮಹಿಳೆ? ಇಂಪಾರ್ಟೆಂಟ್ ಆಗ್ತಾರೆ. ಹೌದು ಸರ್ ಇಂಪಾರ್ಟೆಂಟ್ ಆಗ್ತಾರೆ. ಯಾರು ಅಂತ ಕೇಳಿದ್ರೆ ಈ ಶೌರ್ಯ
ಅಟೈ ಹಾಜಿ ಅದಾ ಅವರು ಸರಿನಾ ಯಾರು ಈ ಒಂದು ಶೌರ್ಯ ಅಠೈ ಹಾಜಿ ಅದಾ ಅವರು ಅಂತ ಬರ್ತಾರೆ. ಓಕೆ, ಸೊ ಇವ್ರನ್ನ ನೀವು ಹೇಗಾದರೂ ಪ್ರೊನೌನ್ಸ್ ಮಾಡೋ ಇವ್ರನ್ನ ನೆನ್ಪಿಟ್ಕೊಳ್ಳಿ. ಯಾರು ಈ ಒಂದು ಇರಾನ್ನ ಮಹಿಳೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜನವರಿ 2026 ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ 27 ವರ್ಷಗಳ ಸೇವೆ ನಂತರ ಈ ಒಂದು ನಾಸಾದಿಂದ ನಿವೃತ್ತಿಯನ್ನು ಪಡೆದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಪ್ರಶ್ನೆ, ಈ ಒಂದು ಇತ್ತೀಚೆಗೆ ಕಾಶಿ ವಾಜಾಕಿ ಕರಿವಾ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ರಿಯಾಕ್ಟರನ್ನು ಪುನರಾರಂಭಿಸಿದೆ. ಸೊ ಇದು ಯಾವ ದೇಶದಲ್ಲಿದೆ ಅಂತ, ಯಾವ ದೇಶ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಇನ್ ಜಪಾನ್ ಅಂತ ಹೇಳ್ತೀವಿ. ಸರ್ ಯಾವ ರಾಜ್ಯ ಅಂದರೆ ಈ ಒಂದು ಜಪಾನ್ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, 100% ಬಾಲ್ಯದ ಆರೈಕೆ ಮತ್ತು ಅಭಿವೃದ್ಧಿಯನ್ನು ಬಲಪಡಿಸಲು ಒಡಿಶಾ ಮತ್ತು ಯಾವ ರಾಜ್ಯ ಒಪ್ಪಂದಕ್ಕೆ ಸಹಿ ಹಾಕಿವೆ ಅಂತ. ಓಕೆ, ಸೊ ಇದನ್ನು ಹೋಮ್ವರ್ಕ್ ಆಗಿ ತೊಗೊಳ್ಳಿ. ಆ್ಯಂಡ್ ಇದು ಹೋಮ್ವರ್ಕ್ ನಂಬರ್ 2 ಕ್ವಶನ್ಸ್ ಅಂತ ಹೇಳ್ತಾ. ಆ್ಯಂಡ್ ಇಲ್ಲಿವರೆಗೂ ಕ್ಲಾಸ್ ಕೇಳೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ಕ್ಲಾಸ್ ಕೇಳಿ ನಿಮಗೆ ಏನಾದರೂ ಕ್ಲಾಸ್ ಇಷ್ಟ ಆಗಿದೆ ಪ್ಲೀಸ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಏನಾದರೂ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.